ಬಾಯಲ್ಲಿ ಬೀಡ ಇದ್ದಾಗ ಅವ ಬಸ್ಸಲ್ಲಿ ಕೂತ್ಕೊಂಡು ಅಲ್ಲಿಗೆ ನಿದ್ದೆ ಮಾಡಿದ್ದಾನೆ. ಎಚ್ಚರಿಕೆ ಆದ ಕೂಡಲೇ ಹೋಗ್ತಿದ್ದಾನೆ, ಗ್ಲಾಸ್ ಹಾಕಿದ್ದು ಮರ್ತೇ ಹೋಗಿದೆ. ಏನ್ ಗ್ಲಾಸ್ ಮಾಡ್ನತೇನ ಲವರ್ಸ್ ಪಿಕ್ಚರ್ ಹೋಗಿ ಹೊರಗೆ ಬಂದ ಕೂಡಲೇ ಇವ ಅವಳ ಹತ್ರ ಹೇಳುದು, ಟಾಕೀಸ್ ಒಳಗೆ ನಿಂಗೊಂದು ಕಿಸ್ ಕೊಡ್ಬೇಕು ಅಂತ ಭಾರಿ ಆಸೆ ಇತ್ತು, ನಿಂಗೆ ವೆಚ್ಚ ಆಗ್ತದೆ ಅಂತ ಹೇಳಿ ನಾನು ಕೊಡ್ಲಿಲ್ಲ ಹೇಳಿದ. ಅದಕ್ಕೆ ಅವಳು ಹೇಳುದು, ಹಾಗಾದ್ರೆ ಟಾಕೀಸ್ ಒಳಗೆ ಕೊಟ್ಟದ್ದು ನೀವಲ್ವಾ? ಜೀವನದಲ್ಲಿ ಮನುಷ್ಯ ನಗಬೇಕು ಅಲ್ವಾ? ನಗಬೇಕು, ಒಬ್ಬನೇ ಕೂತು ನಗಬೇಡ ಅಂತ ನಾನು ಹೇಳ್ತೇನೆ. ಎಲ್ಲ ಹೊರ ತೇಜಕ್ ಹೋದ್ರ ಅಂತ ಕೇಳ್ಬೋದಿತ್ತು ಅವನಿಗೆ, ಅಷ್ಟು ಪುರ್ಸೋತಿಲ್ಲ. ಹೊರಗೋದ್ರ ನೀವು ಬೆಳಿಗ್ಗೆ ಹೋದೆ ಅದನ್ನ ಮಾಡಿ ಒಂದ್ಸಲ ಹುಲಿ ಚವನ್ ಮಾಡಿ, ಒಂದ್ಸಲ ಬೇಕಿನ ಚವನ್ ಮಾಡಿ, ಒಂದ್ಸಲ ಇರುವೆ ಚವನ್ ಮಾಡಿ. ಏಯ್ ಇರುವೆ ಸೌಂಡ್ ಮಾಡುತ್ತೇನಾ? ಮಾಡುದಿಲ್ಲ, ಸುಮ್ನೆ ಕೇಳಿದ. ಸೌಂಡ್ ಮಾಡುವಾಗ ಒಬ್ರು ಮನೆಗೆ ಹೋಗಿ ನಾಯಿ ಸೌಂಡ್ ಮಾಡುವಾಗ ಅವ್ರು ಹೇಳುದು, ಈಗ ನಮ್ಮ ನಾಯಿ ಒಳ್ಳೆ ಬೊಗಳ್ತದೆ. ಬೊಗಳಿದ್ದು ನಾನು. ಸರ್ ನಾಯಿ ನೋಡಿ ಒಂದು ಪೋಕಿ. ಸರ್ ನಿಮ್ಮ ನಿಮ್ಮ ಕಾರ್ಯಕ್ರಮ ಸೂಪರ್, ಬಾರಿ ಜೋಗ ಮಾಡ್ತೀರ ನೀವು. ನೀವು ಮಂಗಳೂರು ಕಡೆಯವ್ರ, ಬಾರಿ ಚೆನ್ನಾಗ್ ಮಾಡ್ತೀರ್ರಿ. ನಾನೊಂದು 35 ವರ್ಷದಿಂದ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ. ನನ್ನ ಪ್ರೀತಿಯ ಗೆಳೆಯ ವಿಖ್ಯಾತ ಮರ್ಯಾದ ವ್ಯಕ್ತಿ. ಒಂದು ಮಾತು ಒಂದು ನಗು, ಅದೆರಡು ಗೆಲುವು ಸರ್, ಅದು ಸಿಗುದು ಅಲ್ದೇ ಸರ್. ಅದೇ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಹೊಸ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ಇದೊಂದು ವಿಶೇಷವಾದ ಸಂಚಿಕೆ ಅಂತ ಹೇಳ್ಬೋದು. ಈ ಸಂಚಿಕೆಯಲ್ಲಿ ಒಂದಷ್ಟು ನಗು, ಒಂದಷ್ಟು ಅವರ ಜೀವನದ ಕಥೆಗಳು, ಒಂದಷ್ಟು ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳುವಂತ ವಿಷಯ ಹೊಂದಿರತಕ್ಕಂತಹ ಒಂದು ಅದ್ಭುತವಾಗಿರುವಂತಹ ಸಂಚಿಕೆ ಎಂದು ನಾನು ಭಾವಿಸ್ಕೊಂಡಿದ್ದೇನೆ. ಕಳೆದ ಕೆಲವು ದಿನಗಳಿಂದ ಈ ಸಂಚಿಕೆಯನ್ನ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಎಲ್ಲೂ ಕೂಡ ಇದು ಸ್ಟುಡಿಯೋ ಇರೋದಿಲ್ಲ, ಆ ನಂತರ ಲೈಟ್ ಹಾಕೋದಿಲ್ಲ, ಇಲ್ಲಿ ವಿಡಿಯೋಗ್ರಾಫರ್ ಇರೋದಿಲ್ಲ, ಯಾರು ಇರೋದಿಲ್ಲ. ಬಟ್ ಕ್ಯಾಮರಾ ಇರ್ತದೆ, ವಾಯ್ಸ್ ಇರ್ತದೆ, ಒಂದಷ್ಟು ನಗು ಇರ್ತದೆ, ಅವರ ಜೀವನದ ಕಥೆಗಳಿರ್ತದೆ. ಬಟ್ ಈ ಎಲ್ಲ ಎಪಿಸೋಡ್ಗಳು ಕೂಡ ಶೂಟ್ ಆಗ್ತಕ್ಕಂಥದ್ದು ಎಲ್ಲಿ ಅಂತ ನೀವು ಹೇಳಿದ್ರೆ, ಇದು ಕಾರಲ್ಲೇ ಆಗುವಂತ ಶೂಟಿಂಗ್ಗಳು. ಕ್ಯಾಶುವಲ್ ಆಗಿ ಮಾತಾಡ್ತಾ ಹೋಗ್ತಾ ಇರ್ತೀವಿ. ಸೊ ಒಬ್ಬ ಕಾಮಿಡಿಯನ್ ಸಿಕ್ಕಿದ್ರೆ ಕಾಮಿಡಿ ಮಾಡ್ತಾರೆ, ಒಬ್ಬ ಆರ್ಟಿಸ್ಟ್ ಸಿಕ್ಕಿದ್ರೆ ಅವ್ರ ಜೊತೆ ಏನ್ ಕಲೆ ಇದೆ ಅದನ್ನ ತೋರಿಸ್ತಾರೆ, ಒಬ್ಬ ಸಂಗೀತಗಾರ ಸಿಕ್ಕಿದ್ರೆ ಹಾಡಾಡ್ತಾರೆ, ಅಥವಾ ಒಬ್ಬ ರಾಜಕೀಯದ ವ್ಯಕ್ತಿ ಸಿಕ್ಕಿದ್ರೆ ಅವರ ಜೀವನದ ಕಥೆಗಳನ್ನ ಮಾತಾಡ್ತಾರೆ. ಅದೆಲ್ಲದಕ್ಕೂ ಮಿಕ್ಸ್ ಆಗಿ ಇದೆಲ್ಲನೂ ಕೂಡ ಕಾರಲ್ಲೇ ಶೂಟ್ ಆಗೋ ಕಾರಣದಿಂದ ಈ ಒಂದು ಎಪಿಸೋಡ್ಗೆ ನಾನ್ ಇಟ್ಟಿರುವಂತ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಕಾರ್ ಬಾತ್. ಅಂದ್ರೆ ಕಾರಿನಲ್ಲಿ ನಮ್ಮ ಮಾತುಕತೆಗಳು ಪ್ರಾರಂಭ ಆಗ್ತದೆ. ಇವತ್ತು ಬೆಳ್ಳಂಬೆಳಗ್ಗೆ ಒಬ್ಬ ಅತಿಥಿಯನ್ನ, ನಮ್ಮ ಎಪಿಸೋಡ್ ನ ಪ್ರಪ್ರಥಮ ಸಂಚಿಕೆಗೆ ಹೊಸ ಅತಿಥಿಯನ್ನ ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ಆ ಅತಿಥಿ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಇವರು ಬಂದು ಕುಳಿತ್ರೆ, ನನ್ನ ಜೊತೆ ಮಾತಾಡೋದಕ್ಕೆ ಕುಳಿತ್ರೆ, ಇವ್ರ ಜೊತೆ ಕಾಮಿಡಿ ಇದೆ, ಒಂದಷ್ಟು ಅವರ ಕಥೆಗಳನ್ನ ಮಾತಾಡ್ತಾರೆ, ನಮ್ಮನ್ನು 100% ಅವ್ರು ನಗಿಸ್ತಾರೆ. ಅಂತ ಒಬ್ಬ ಅತಿಥಿಯನ್ನ ಇವತ್ತು ನಾನು ಕೂರಿಸ್ತೇನೆ. ಕೂತು ನಮ್ಮ ಕಾರ್ ಬಾತ್ ಕಾರ್ಯಕ್ರಮದ ಪ್ರಪ್ರಥಮ ಸಂಚಿಕೆಗೆ ಅವರಿಗೆ ವೆಲ್ಕಮ್ ಅನ್ನ ಮಾಡ್ಲಿಕ್ಕಿದ್ದೇನೆ. ಎನಿವೆ, ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸ್ವಾಗತದೊಂದಿಗೆ ಪ್ರಥಮ ಸಂಚಿಕೆಯ ಪ್ರಥಮ ಅತಿಥಿ ಯಾರು, ನಮ್ಮ ಕಾರ್ ಬಾತ್ ಕಾರ್ಯಕ್ರಮದ ಮೊದಲ ಅತಿಥಿ ಯಾರು ಅಂತ ಇವಾಗ ನೋಡೋಣ. ಇವಾಗ ನಾನು ಅವರನ್ನ ವೆಲ್ಕಮ್ ಮಾಡ್ತೇನೆ. ವೆಲ್ಕಮ್ ಮಾಡಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತೇನೆ. ವೀಕ್ಷಕರೇ, ನಮ್ಮ ಅತಿಥಿ ಯಾರು ಅಂತ ನಿಮಗೆ ತೋರಿಸುವಂತ ಸಂದರ್ಭ ಹತ್ತಿರ ಬಂದಿದೆ. ನನ್ನನ್ನ ಕಾಯ್ತಾ ಇದ್ದಾರೆ, ನಾನು ಅವ್ರನ್ನ ಹೋಗಿ ಪಿಕ್ ಮಾಡ್ತೀನಿ. ಹಿರಿಯರವರು, ಸೊ ಸಮಯ ಪ್ರಜ್ಞೆ ಅಂದ್ರೆ ಅವರಿಂದ ನೋಡಿ ಕಲ್ತ್ಕೊಳ್ಬೇಕು. ಕರೆಕ್ಟ್ ಎಷ್ಟು ಟೈಮಿಗೆ ಬರ್ತೇನೆ ಅಂತ ಹೇಳಿದ್ರೆ ಅಷ್ಟು ಟೈಮಿಗೆ ರೆಡಿ ಇದ್ದಾರೆ. ಸೊ ನೋಡಿ, ಎಲ್ಲೇ ಇದ್ದಾರೆ. ಒಂದು ಅದ್ಭುತವಾದ ಕಲಾವಿದರು, ಹಿರಿಯ ಕಲಾವಿದರನ್ನ ಇವತ್ತು ವೆಲ್ಕಮ್ ಮಾಡಿಕೊಳ್ಳೋಣ. ನೋಡಿ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಎಸ್ ಸರ್, ಬಂದ್ರು. ಸರ್ ನಮಸ್ತೆ, ಈಚೆ ಬನ್ನಿ ಸರ್. ಅವರಿಗೊಂದು ವೆಲ್ಕಮ್ ಮಾಡುವಲ್ಲ. ಒಂದು ಒಳ್ಳೆಯ ವ್ಯಕ್ತಿತ್ವ ಮಾತ್ರ. ಸೊ ಯಾರು ಅಂತ ಇವಾಗ ಎಂಟ್ರಿ ಆದಾಗ್ಲೇ ನಿಮಗೆ ಗೊತ್ತಾಗುತ್ತೆ ಯಾರು ಇದ್ದಾರೆ. ಸರ್ ನಮಸ್ತೆ.
ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಆರಾಮ ಸರ್, ನಿಮಗೆ ಸ್ವಾಗತ. ಸ್ವಾಗತ ಸುಸ್ವಾಗತ. ಓಕೆ. ವಿಖ್ಯಾತ ಅವರಿಂದ ನಾನು ಒಬ್ಬ ದೊಡ್ಡ ಕಲಾವಿದ ಆಗಿದ್ದೇನೆ. ಇಲ್ಲ ಸರ್, ನಿಮ್ಮಿಂದ ನಾವು ನಿಮ್ಮ ಅಭಿಮಾನಿಗಳು. ದೇವರು ನನ್ನ ಕೈ ಬಿಡ್ಲಿಲ್ಲ. ಹಾಗೂ ಮತ್ತು ಪ್ರೇಕ್ಷಕರಂತೂ ಅತ್ಯಂತ ಪ್ರೀತಿಯಿಂದ ನನ್ನನ್ನ ಕರೆಸಿ ವೇದಿಕೆಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆಲ್ಲ ನನ್ನ ತುಂಬಾ ತುಂಬಾ ಧನ್ಯವಾದಗಳು. ಖಂಡಿತ ಸರ್. ಸೀಟ್ ಬೆಲ್ಟ್ ಸರ್. ಸರ್ ಸೀಟ್ ಬೆಲ್ಟ್ ಯಾಕೆ ಸರ್ ನಾವಾಗೋದು? ಇದು ತುಂಬಾ ಅಗತ್ಯ ಅಲ್ವಾ? ನಿಜವಾಗ್ಲೂ ಜನಗಳು ಅರ್ಜೆಂಟಿನಲ್ಲಿ ಇರ್ತಾರೆ, ಆಗ ಹಾಕದೆ ಹೋಗಿ ಬಿಡ್ತಾರೆ. ಹೆಲ್ಮೆಟ್ ಹಾಕದೆ ಹೋಗ್ತಾರೆ, ತಲೆ ಹೋಗ್ತದೆ. ತಲೆ ಹೋದ ಮೇಲೆ ಗೊತ್ತು ಹೆಲ್ಮೆಟ್ ಹಾಕಲಿಲ್ಲ ಅಂತ ಹೇಳಿ. ಹೌದು. ಹಾಗೆ ನಿಜವಾಗ್ಲೂ ಹೆಲ್ಮೆಟ್ ತುಂಬಾ ಅಗತ್ಯ ಮತ್ತು ದಾಖಲೆಗಳು ಅಗತ್ಯ. ಹೌದು. ಕಾರ್ನಲ್ಲಿ ಹೋಗುವ ಸೀಟ್ ಬೆಲ್ಟ್. ಕಾರ್ನಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ತುಂಬಾ ಅಗತ್ಯ. ಓಕೆ ಸರ್, ಇಷ್ಟು ಏಜ್ ಆದ್ರೂ ಏಜ್ ಆಗ್ಲಿಲ್ಲ ನಿಮಗೆ? ಸಾರಿ, ಏಜ್ ಅದೇ ಏಜಿಗೆ ಒಂದು ನಮ್ಮ ಜೋಕ್ ಉಂಟು. ಹೇಗೆ ಸರ್? ಅದು 60 ವರ್ಷ ಆದ ಮುದುಕ ಹೇಳ್ತಾ ಇದ್ದಾನೆ, 30 ವರ್ಷದ ಹಿಂದೆ ಎಷ್ಟು ಶಕ್ತಿ ಇತ್ತು ಅಷ್ಟೇ ಶಕ್ತಿ ಈಗ್ಲೂ ಇದೆ ಅಂತ. ಅದೇಗೆ? ಅದೇನಿಲ್ಲ, ಅಲ್ಲೊಂದು ದೊಡ್ಡ ಕಲ್ಲು ಉಂಟಲ್ಲ, ಅವತ್ತು ಎತ್ಲಿಕ್ಕೆ ಆಗ್ತಿರ್ಲಿಲ್ಲ, ಈಗ್ಲೂ ನಂಗೆ ಎತ್ಲಿಕ್ಕೆ ಆಗುದಿಲ್ಲ, ಶಕ್ತಿ ಒಂದೇ ರೀತಿ ಇದೆ ಅಂತ. ಓ ಹಾಗೆ. ಅದೇ 90 ವರ್ಷ ಆದ ಮುದುಕನ ಹತ್ರ ಒಬ್ಬ ಬಂದು ಕೇಳ್ದಂತೆ, ಯಾರು 18 ವರ್ಷದ ಹುಡುಗಿ ಬಂದು ನಿಮ್ಗೆ ಚಕ್ಕುಲಿ ಉಂಡೆ ಎಲ್ಲ ಕೊಟ್ರೆ ಏನ್ ಮಾಡ್ತೀರಾ ಅಂತ. ಅಜ್ಜ ಹೇಳಿದಂತೆ, ಅಯ್ಯೋ ಅದನ್ನೆಲ್ಲ ಅಗಿಲಿಕ್ಕೆ ಆಗ್ತದ, ಅದನ್ನೆಲ್ಲ ಬಿಟ್ಟು ಆ ಹುಡುಗಿಯನ್ನ ಕರ್ಕೊಂಡು ಹೋಗ್ತೇನೆ ಹೇಳಿದ. ಅಜ್ಜಂದ್ರು ಭಾರಿ ಹುಷಾರು. ಅದೇ ನಾನು ಅದೇ ಒಬ್ಬ ಬೇಡುವವ ಕೇಳ್ದಂತೆ, 2 ಕಣ್ಣು ಕಾಣಲ್ಲ ಸ್ವಾಮಿ, 1 ರೂಪಾಯಿ ಇದ್ರು ಕೊಡಿ, 2 ಕಣ್ಣು ಕಾಣಲ್ಲ 1 ರೂಪಾಯಿ ಇದ್ರು ಕೊಡಿ ಅಂತ. 2 ಕಣ್ಣು ಕಾಣಲ್ಲ ಅಂತ ಹೇಳ್ತೀಯ, 1 ಕಣ್ಣಲ್ಲಿ ನೋಡ್ತಾ ಇದೆಯಾ, ಹಾಗಾದ್ರೆ 50 ಪೈಸಾ ಕೊಡಿ ಸಾಕು ಅಂತ. ಓ ಗೊತ್ತಾಯ್ತು ಅಂತ ಹೇಳಿ ಒಂದು ಅಡ್ಜಸ್ಟ್ಮೆಂಟ್. ಗಂಡ ಹೆಂಡತಿ ಪಾರ್ಕ್ ಅಲ್ಲಿ ವಾಕಿಂಗ್ ಹೋಗುವಾಗ ಗಂಡ ಹೇಳ್ದಂತೆ ಹೆಂಡತಿ ಹತ್ರ, ಏನು ನಂದು ಕಾಲು ಒಂದು ಉದ್ದ ಇದೆ, ಒಂದು ಕಾಲು ಗಿಡ್ಡ ಇದೆ ಅಂತ. ಅದಕ್ಕೆ ಹೆಂಡತಿ ಹೇಳಿದಂತೆ, ಸರಿ ಬಗ್ಗಿ ನೋಡಿ ಅಂತ. ಬಗ್ಗಿ ನೋಡುವಾಗ್ಲೇ ಗೊತ್ತು, ಒಂದು ರೋಡ್ ಅಲ್ಲಿ ಇದೆ, ಒಂದು ಫುಟ್ಪಾತ್ ಅಲ್ಲಿ ಇದೆ. ಹಾಗೆ ಇಂಥದೆಲ್ಲ ಜೋಕ್ಸ್ ಗಳು ತುಂಬಾ ಆಗ್ತಾ ಇರ್ತದೆ ಸರ್. ನಾವು ಅದನ್ನ ತಗೊಳ್ಳುವ ತಾಳ್ಮೆ ಇರುವುದಿಲ್ಲ. ನಾವು ಬಾರಿ ಅರ್ಜೆಂಟಿನವ್ರು. ಈಗ ಮದುವೆಗೆ ಓದಿಯ ಪುರ್ಸೊತ್ ಇಲ್ವಂತೆ, ಪಿಕ್ಚರ್ ಓದಿಯ ಪುರ್ಸೊತ್ ಇಲ್ವಂತೆ, ಆಟಕ್ಕೆ ಓದಿಯ ಪುರ್ಸೊತ್ ಇಲ್ವಂತೆ, ಮಕ್ಳೆಷ್ಟು ಕೇಳಿದ್ರೆ 8 ಅಂತೆ, ಪುರ್ಸೊತ್ತೇ ಇಲ್ಲಂತೆ. ಪುರ್ಸೋತಲ್ಲಿ ಪುರ್ಸೊತ್ತಲ್ಲಿ ಮಾಡ್ಲಿಕ್ಕೆ ಯಾರಿಗೂ ಟೈಮ್ ಇಲ್ಲ ಈಗ. ಹೌದು. ಇಷ್ಟು ವಯಸ್ಸಾದ್ರೂ ಒಂದು ಲವಲವಿಕೆ ಇದೆಯಲ್ಲ ಸರ್, ಅದು ಹೇಗೆ ಸರ್ ನಿಮ್ಮಲ್ಲಿ? ಅದು ದೇವ್ರು ಕೊಟ್ಟದ್ದು ಅಲ್ವಾ? ದೇವರು ಮತ್ತೆ ಜನಗಳು ಕೊಟ್ಟದ್ದು ಪ್ರೀತಿ. ಒಬ್ಬ ಅದ್ಭುತ ಸರ್ ಅದು. ಓಕೆ ವೀಕ್ಷಕರೇ, ನನ್ನ ಜೊತೆಗೆ ಒಬ್ಬ ಅದ್ಭುತ ಕಲಾವಿದರು, ನಮ್ಮ ಗುರುಗಳು, ನಾನು ಅವರ ದೊಡ್ಡ ಅಭಿಮಾನಿ, ಶ್ರೀಯುತ ಪಟ್ಟಾಭಿರಾಮ ಸುಳ್ಯ ಅವರಿದ್ದಾರೆ. ಅವರು ಅದೇ ನಾನು ಬರುವಾಗ್ಲೇ ಒಂದು ಮಾತು ಹೇಳಿದೆ, ಟೈಮಿಂಗ್ ಸೆನ್ಸ್ ಅಂದ್ರೆ ನಿಮ್ಮಿಂದ ಕಲಿಬೇಕು ಅಂತ. ನಾನು ಹೇಳಿ 20 ನಿಮಿಷದಲ್ಲಿ ರೆಡಿಯಾಗಿ ಬಂದಿದ್ದೀರ ಅಂತ ಹೇಳಿದ್ರೆ, ನಿಮ್ಗೆ ಬೇರೆ ಎಷ್ಟೋ ಕೆಲಸಗಳಿದಿರ್ಬೋದು, ಮನೆಗೆ ಮಕ್ಕಳು ಬಂದಿದ್ದಾರೆ, ನಿಮ್ಮ ಪುಳ್ಳಿ ಇದ್ದಾರೆ, ಮಿಸ್ಸಸ್ ಇದ್ದಾರೆ, ಇದೆಲ್ಲ ಬಿಟ್ಟು ನಾನೊಬ್ಬ ಸಣ್ಣ, ನಿಮ್ಮಿಂದ ಎಷ್ಟೋ ಸಣ್ಣ ವಯಸ್ಸಿನವ ಕರೆದಾಗ ಒಂದು ಪ್ರೀತಿಯಿಂದ ಬಂದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಾನು ನಿಮಗೆ ಬೇಕಾಗಿ, ಮತ್ತೆ ನನ್ನ ಪ್ರೀತಿಯ ಜನಗಳಿಗೆ ಬೇಕಾಗಿ. ಖಂಡಿತ ಸರ್. ನಾನು ಒದ್ದಾಡ್ತಾ ಇರೋದು ಅದಕ್ಕೆ ಬೇಕಾಗಿ, ನನ್ನ ಪ್ರೇಕ್ಷಕರೆಲ್ಲ ನಕ್ಕು ಸಂತೋಷ ಪಡ್ಲಿ ಅಂತ ಹೇಳುವ ಉದ್ದೇಶಕ್ಕೆ ನಾನು ಎಲ್ಲಾ ಕಡೆ ಹೋಗಿ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ಸರ್. ನಾಳಿದ್ದು 1ನೇ ತಾರೀಕು ನನ್ನದು ಬಂಗಾರುಪೇಟೆ, ಕೋಲಾರದ ಹತ್ರ, ಜುಲೈ 1ಕ್ಕೆ ಬಂಗಾರಪೇಟೆಯಲ್ಲಿ ನನ್ನ ಕಾರ್ಯಕ್ರಮ ಇದೆ. ಹೋಗ್ತಾ ಇದ್ದೇನೆ ಸರ್. ಸುಮಾರು ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿರಬಹುದು? 2-3 ಸಾವಿರದ ಅಂದಾಜಾಗಿರ್ಬೋದು. ಎಷ್ಟು ವಯಸ್ಸಿಂದ ನೀವು ಪ್ರಾರಂಭ ಮಾಡಿರೋದು? ನಾನೊಂದು 35 ವರ್ಷದಿಂದ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ. ಪ್ರಚಾರಕ್ಕೆ ಬೆಳಕಿಗೆ ಎಲ್ಲ ಬಂದದ್ದು ನಿಮ್ಮಂತವರಿಂದ ಈಗ ಇತ್ತೀಚೆಗೆ. ಅಲ್ಲ, ಆದ್ರೂ ಕೂಡ ನಿಮ್ಮದೇ ಆಗಿರುವಂತ ಒಂದು ಅಭಿಮಾನಿ ಬಳಗ ದೊಡ್ಡ ಮಟ್ಟದಲ್ಲಿದೆ. ಸಣ್ಣ ಮಕ್ಕಳಿಂದ ಸ್ಟಾರ್ಟ್ ಆಗಿ 80 ವರ್ಷದ ಅಜ್ಜಿಯಂದ್ರು ಕೂಡ ನಿಮ್ಮ ಒಂದು ಕಾಮಿಡಿಗೆ ನಗ್ತಾರೆ, ಭಾರಿ ಚೆನ್ನಾಗಿದೆ ಅಂತ ಹೇಳ್ಕೊಂಡು. ನಾನು ಅದಕ್ಕೆ ಅಜ್ಜರ ಕೆಮ್ಮೆಲ್ಲ ಮಾಡೋದು, ಅದರಲ್ಲಿ ನಗು ಬರ್ತದೆ. ಹೌದು. ಒಂದು ಪೂಕಿ, ಆ ಪೂಕಿಯ ಶಬ್ದಕ್ಕೆ ನಗು ಬರ್ತದೆ. ಅದು ಸಹ ಅವರಿಗೆ ಖುಷಿ, ಮತ್ತೆ ಕುಡ್ದವರಿಗೆ ನಮ್ಮನ್ನು ನೋಡುವಾಗ ಭಾರಿ ಖುಷಿ ಆಗುತ್ತೆ. ಹೌದು ಸರ್, ನಿಮ್ಮ ಕಾರ್ಯಕ್ರಮ ಸೂಪರ್, ಭಾರಿ ಜೋಗು ಮಾಡ್ತೀರ ನೀವು. ನೀವು ಮಂಗಳೂರು ಕಡೆಯವ್ರ, ಭಾರಿ ಚೆನ್ನಾಗ್ ಮಾಡ್ತೀರ್ರಿ. ನಿಮ್ಮಂತವ್ರು ಬೇಕು ನಮ್ಮ ಊರ್ನ, ನಮ್ ಕನ್ನಡ ಉಳಿಬೇಕು, ಅದ್ರ ಬೆಳಿಬೇಕಾದ್ರೆ ನಮ್ ಜನ ನಕ್ಕು ಸಂತೋಷ ಪಡ್ಬೇಕ್ರ ನಿಮ್ಮಂತವ್ರು ಬೇಕು. ನಾವ್ ಬಿಡಿ, ನಾವು ಕುಡಿತೀವಿ, ನಾವು ಅದೇ ಪ್ರಾಬ್ಲಮ್ ಇಲ್ಲ ನಮ್ಗೆ. ಎಷ್ಟು ಹೆಲ್ತ್ ಕಂಡೀಷನ್ ಇದ್ದವ್ರು ಸಮೇತ ಸಾಯ್ತಾರೆ, ನಮ್ಮಂತವ್ರು ಸಾಯ್ತೀವಿ, ಅದು ಸ್ವಲ್ಪ ವ್ಯತ್ಯಾಸ ಬರುತ್ತೆ ಬಿಡಿ. ಅಂದ್ರೆ ಕುಡುಕರನ್ನ ನೀವೇನು ದೂರೋದಿಲ್ಲ, ಅವರಲ್ಲಿ ಒಂದು ಕಾಮಿಡಿ ಇದೆ. ಅವರಲ್ಲಿ ತುಂಬಾ ಕಾಮಿಡಿ ಇದೆ ಸರ್. ನಡ್ಕೊಂಡು ಹೋಗುವಾಗ ಯಾರೋ ಒಬ್ಬ ಕೇಳ್ದ, ಎಲ್ಲಿ ಹೋಗ್ತಿದ್ಯಾ? ಏನಿಲ್ಲ, ಭಾಷಣ ಕೇಳಕ್ಕೆ. ರಾತ್ರಿ 12 ಗಂಟೆಗೆ ಯಾರ ಭಾಷಣ ಮಾಡ್ತಾರೆ? ಯಾರಿಲ್ಲ, ಅದು ನನ್ನ ಮಿಸಸ್ ಮನೇಲಿ. ಆ ಭಾಷಣಕ್ಕಿಂತ ದೊಡ್ಡ ಭಾಷಣ ಯಾವ್ದಿಲ್ಲ ಅಲ್ಲ. ಹಾಗೆ
ಸರ್ ಇವತ್ತು ಬಹಳ ದೂರ ಎಲ್ಲ ಹೋಗಿ ಕಾರ್ಯಕ್ರಮ ಕೊಟ್ಟಿರೋರು, ಮತ್ತೆ ನಮ್ಮ ಸುಳ್ಯದವರೇ ಆಗಿ ನೀವು ವಿದೇಶಕ್ಕೆ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಖಂಡಿತ. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳೋದಿದ್ರೆ. ವಿದೇಶದ ಬಗ್ಗೆ ಅಂತ ಹೇಳಿದ್ರೆ ಅಲ್ಲಿಯ ಪ್ರೀತಿಯ ಕನ್ನಡಿಗರು ತುಳುವಿನವರೆಲ್ಲ ಅವರಿಗೆಲ್ಲ ಏನೋ ಒಂದು ವಿಶೇಷವಾದ ಒಂದು ವಸ್ತು ನಮಗೆ ಸಿಕ್ಕಿದೆ ಅಂತ ಹೇಳಿ ಭಾರಿ ಸಂತೋಷದಿಂದ ನನ್ನನ್ನ ಪ್ರೀತಿಯಿಂದ ಕೊಂಡಾಡಿದ್ದಾರೆ. ಅದ ಮರೆಯದ ದಿನಗಳದೆಲ್ಲ. ಒಮ್ಮೆ ಹೈದರಾಬಾದ್ ಹೋದೆ, ಕೊಯಮತ್ತೂರು ಹೋದೆ, ಡೆಲ್ಲಿ ಹೋದೆ, ಮತ್ತೆ ಹೀಗೆ ತುಳು ಸಂಘ, ಕನ್ನಡ ಸಂಘ, ಇವರೆಲ್ಲ ಕನ್ನಡಿಗರೆಲ್ಲ ಅತ್ಯಂತ ಪ್ರೀತಿಯಿಂದ ಕರ್ಸಿದ್ರು. ಅದು ನಾನು ಮರೆಯದ ದಿನಗಳದೆಲ್ಲ. ನಿಮ್ಮ ಒಂದು ಮಿಮಿಕ್ರಿ ಅಂತ ಹೇಳುವಂತದ್ದೇ ಫೇಮಸ್. ನೀವು ಬೇರೆ ಬೇರೆ ಧ್ವನಿಲಿ ಇವಾಗ ಇಷ್ಟೊತ್ತು ಕುಡುಕರದಾಗಿರ್ಬೋದು, ಅಜ್ಜಂದ್ರದಾಗಿರ್ಬೋದು ಎಲ್ಲ ಮಿಮಿಕ್ರಿ ಮಾಡಿದ್ರಿ. ಸೊ ಇನ್ನೊಂದ್ಸಲ ಮಾಡಿ ಕಾರ್ಯಕ್ರಮ ಸೂಪರ್. ಇದು ಮಕ್ಕಳಲ್ಲ ಮಕ್ಕಳು ತುಂಬಾ ಇಷ್ಟಪಡ್ತಾರಲ್ಲ ನಿಮ್ಮನ್ನ. ಅದನ್ನ ಮಾಡಿ, ಒಂದ್ಸಲ ಹುಲಿ ಚವನ್ ಮಾಡಿ, ಒಂದ್ಸಲ ಬೆಕ್ಕಿನ ಚವನ್ ಮಾಡಿ, ಒಂದ್ಸಲ ಇರುವೆ ಚವನ್ ಮಾಡಿ. ಇರುವೆ ಸೌಂಡ್ ಮಾಡುತ್ತೇನಾ? ಮಾಡುದಿಲ್ಲ, ಸುಮ್ನೆ ಕೇಳಿದ. ಸರ್ ನೀವು ಈ ಮಕ್ಕಳಿಂದ ಕೂಡ ತುಂಬಾನೇ ಕಲ್ತಿರ್ಬೋದು. ಅಂದ್ರೆ ತುಂಬಾ ಮಾತುಗಳು, ಅವರ ಒಂದು ಅದೇ ನಡ್ಕೊಂಡ್ ಹೋಗುವಾಗ ಮಳೆಗಾಲದಲ್ಲಿ ಒಬ್ಬ ಹುಡುಗ ಕೇಳುದು ನನ್ನ ಹತ್ರ, ಮಾಮ ನಿಮ್ಗೆ ಮ್ಯಾಂಗೋ ಜ್ಯೂಸ್ ಬೇಕಾ? ಎಲ್ಲಿದ್ಯಾ ಮ್ಯಾಂಗೋ ಜ್ಯೂಸು? ಮಳೆ ನೀರಿದೆಯಲ್ಲ, ಕೆಂಪು ನೀರು, ಅದೇ ಮ್ಯಾಂಗೋ ಜ್ಯೂಸ್. ಸರ್ ಈ ಟ್ರೈನ್ ಹೋಗೋದು ಇದೆಲ್ಲ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗುತ್ತೆ. ಅದ್ರ ಒಂದ್ 2-3 ನಮಗೆ ಹೇಗೆ ತೋರಿಸ್ತೀರಿ? ನಿಜವಾಗ್ಲೂ ಸೌಂಡ್ ಸಿಸ್ಟಮ್ ಅಲ್ಲಿ ಬಾರಿ ಕ್ಲಿಕ್ ಆಗ್ತದೆ. ಅದು ಎದುರು ಕೂತ್ಕೊಂಡಿರುವಾಗ ಜನಗಳು ಅದನ್ನ ತುಂಬಾ ಒಳ್ಳೆ ಸ್ವೀಕರಿಸ್ತಾರೆ. ಟ್ರೈನ್ ಬಿರುಗಾಳಿ. ಓಕೆ. ಬಿರುಗಾಳಿ, ಹೌದು. ಓಕೆ. ಮತ್ತೆ ಹಕ್ಕಿಗಳು, ಹಕ್ಕಿಗಳು ಸೂಪರ್. ಒಂದು ಕೋಳಿ ಆದ್ರೆ ವಾವ್, ಕೋಳಿ ಆದ್ರೆ ಸೂಪರ್ ಸರ್. ಅದು ಕಾಗೆ ಆದ್ರೆ ರಿಯಲಿ ಅದು ಡಾಗ್ ಅಂತೂ ಸರ್ ನಾಯಿ ನೋಡಿ, ನಿಜವಾದ ನಾಯಿ ನಮ್ಮನ್ನ ನೋಡ್ತೈತೆ. ಅಂದ್ರೆ ಅಷ್ಟು ರಿಯಾಲಿಟಿ ಇದೆ ಅಂತಲ್ಲ ಸರ್ ಅದು. ಮತ್ತೆ ಈಗ್ಲೂ ಸಹ ಮಗುಳದೆಲ್ಲ. ವಾವ್, ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಮತ್ತೆ ಕರು, ಸಣ್ಣ ಕರು. ಅದು ತುಂಬಾ ಸರ್ ಈಗ ನೀವು ಇದನ್ನೆಲ್ಲ ಈಗ ನಿಜವಾಗಿ ದನಗಳ ಹತ್ರ, ಪ್ರಾಣಿಗಳ ಹತ್ರ ಮಾಡಿದಾಗ ಅದು ತಿರುಗಿ ನೋಡುವಂತದೆಲ್ಲ ಖಂಡಿತ ಆಗಿದೆ ಅಲ್ಲ? ಅಂದ್ರೆ ಅಷ್ಟು ರಿಯಾಲಿಟಿ ಅಂತ ದನ ಕರೆದದ್ದು. ಮತ್ತೆ ಬೆಕ್ಕುಗಳ ಜಾಗ ಮಾಡುವಾಗ ಬೆಕ್ಕು, ನಾಯಿ ಸೌಂಡ್ ಮಾಡುವಾಗ ಒಬ್ರು ಮನೆಗೆ ಹೋಗಿ ನಾಯಿ ಸೌಂಡ್ ಮಾಡುವಾಗ ಅವ್ರು ಹೇಳುದು, ಈಗ ನಮ್ಮ ನಾಯಿ ಒಳ್ಳೆ ಬೊಗಳ್ತದೆ. ಬೊಗಳಿದ್ದು ನಾನು ಹೇಳಲಿಕ್ಕೆ ಹೋಗ್ಲಿಲ್ಲ ಅವ್ರ ಹತ್ರ, ಸುಮ್ಮನೆ ಧರ್ಮಕ್ಕೆ ನಾಯಿ. ಹೌದು. ಹಾಗೆ ಇಂಥದ್ದೆಲ್ಲ ತುಂಬಾ ಘಟನೆಗಳು. ಅದೇ ಕಾಗೆ ಸೌಂಡ್ ಮಾಡುವಾಗ ಉಡುಪಿಲಿ ಒಬ್ರು ಹೇಳಿದ್ದಾರೆ, ಸರ್ ನಮ್ಮ ಮನೆಯಲ್ಲಿ ತಿಥಿ ಇದ್ರೆ ನೀವು ಬರ್ತೀರಾ? ಕಾಗೆ ಬರಲ್ವಂತೆ, ಹಾಗೆ ನನಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಹೇಗೆ ಇರ್ಬೋದಲ್ಲ ಸರ್. ಇಂಥದ್ದೆಲ್ಲ ನಾನು ಸಾಕಷ್ಟು ಬಸ್ಸಲ್ಲಿ ಹೋಗುವಾಗ ಬೆಕ್ಕಿನ ಸೌಂಡ್ ಮಾಡುವಾಗ ಕಂಡಕ್ಟರ್ ಹೇಳುದು, ಇದು ಬ್ಯಾಗಲ್ಲಿ ಹಾಕಿ ಜಿಪ್ ಹಾಕಿದ್ರೆ ಸಾಯ್ದಿಲ್ವಾ ಬೆಕ್ಕು? ಅವ್ರ ಬ್ಯಾಗಲ್ಲಿ ಉಂಟು ಇಲ್ಲದೆ ಅವ್ರ ಇಂಥದ್ದೆಲ್ಲ ಹಾಸ್ಯಗಳು ತುಂಬಾ ಕಡೆ. ಸರ್ ನೀವು ತರಗತಿಗಳಿಗೆ ಹೋಗಿ ಇಂಥದ್ದೆಲ್ಲ ಕಲ್ತದ ಅಥವಾ ನೀವು ನೇಚರ್ ನೇಚರ್ ಒಟ್ಟಿಗೆ ನೇಚರ್ ಒಟ್ಟಿಗೆ ಜನಗಳ ಭಾವನೆ, ಜನಗಳ ಮನಸ್ಸು, ಜನಗಳ ಮಾತು, ಅದು ಅದರಲ್ಲಿ ತುಂಬಾ ಸಿಗ್ತದೆ ಸರ್. ಮೊನ್ನೆ ಒಬ್ಬ ನನ್ನ ಹತ್ರ ಕೇಳ್ದೆ, ನೀವು ಬಾಂಬೆಗೆ ಹೋದ್ರ? ಹೋಗಿದ್ದೇನೆ ಹೇಳ್ದೆ. ಸರ್ ಡೆಲ್ಲಿಗೂ ಹೋಗಿದ್ದೇನೆ. ಹೊರಗೆ ಹೋದ್ರ ಕೇಳ್ದೆ, ಇವತ್ತು ಬೆಳಿಗ್ಗೆ ಹೋದೆ ಹೇಳ್ದೆ. ಹೊರ ದೇಶಕ್ಕೆ ಹೋದ್ರ ಅಂತ ಕೇಳ್ಬೋದಿತ್ತು ಅವನಿಗೆ, ಅಷ್ಟು ಪುರ್ಸೋತಿಲ್ಲ. ಹೊರಗೋದ್ರ ನೀವು? ಇವತ್ತು ಬೆಳಿಗ್ಗೆ ಹೋದೆ. ಈ ರೀತಿಯ ಜನಗಳೆಲ್ಲ ಸಿಗ್ತಾರೆ. ಎಲ್ಲ ಅರ್ಜೆಂಟ್ನವ್ರು ಜಾಸ್ತಿ. ಅದೇ ಸರ್. ಇದು ಹಾಡುಗಳೆಲ್ಲ ನೀವು ಹಾಡುಗಳು ಮಕ್ಕಳ ವಾಯ್ಸಲ್ಲೆಲ್ಲ ಹಾಡು. ಅದೇ ಸರ್, ತುಂಬಾ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಇವನೇ ರಾಜಕುಮಾರ. ಎಷ್ಟೇ ವಯಸ್ಸಾದ್ರೂ ಮಕ್ಕಳೇ ಸರ್. ನೀವು ಮಗುನೇ ಸರ್ ಅಲ್ವಾ?
ಬಾಣದಾರಿಯಲ್ಲಿ ಸೂರ್ಯ ಜಾರಿಯೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಹಂದ, ನೋಡಲೆಚ್ಚು ಚಂದ, ರಾತ್ರಿಯಾಯಿ ದಿನ ಮಲಗು ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಸೂಪರ್ ಸೂಪರ್. ನೀವು ಸಿಕ್ಕಿರೋದೇ ಪುಣ್ಯ. ನಾನಂತೂ ಯಾಕಂದ್ರೆ ಜೀವನದಲ್ಲಿ ಮನುಷ್ಯ ನಗಬೇಕು ಅಲ್ವಾ? ನಗಬೇಕು. ಒಬ್ನೇ ಕೂತು ನಗಬೇಡ ಅಂತ ನಾನು ಹೇಳ್ತೇನೆ ಎಲ್ಲಾ ಕಡೆಯೂ. ನೀನು ಒಬ್ನೇ ಕೂತು ನಗ್ಲಿಕ್ಕೆ ಹೋಗ್ಬೇಡ, ಎಲ್ಲರೊಟ್ಟಿಗೆ ಸೇರಿ ನಗನಗುತ್ತಾ ಬಾಳಿ ಬದುಕು. ಅದರಿಂದ ನಿನಗೆ ಮನಸ್ಸಿಗೆ ಭಾರಿ ನೆಮ್ಮದಿ ಸಿಗ್ತದೆ, ನಿನ್ನ ಮನಸ್ಸು ಹಗುರ ಆಗ್ತದೆ, ಎಲ್ಲರ ಸ್ನೇಹಾಚಾರ ಹೆಚ್ಚು ಬೆಳೀತದೆ ಅಂತ ಹೇಳ್ತೇನೆ ನಾನು. ಅದೇ 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 ಅದೇ. ಈಗೆಲ್ಲ ನನ್ ಬಸ್ಸಲ್ಲಿ ಸೀಟ್ ಇದ್ರೆ ಸಹ ಬಾಮಾರೆ ಕೂತ್ಕೊ ಅಂತ ಹೇಳಿದ್ರೆ ಅವ ಹೇಳಿದ, ಇಲ್ಲ ನಂಗೆ ಸ್ವಲ್ಪ ಅರ್ಜೆಂಟ್ ಉಂಟು ಹೇಳಿದ. ಬಸ್ ಹೋಗದೆ ಅವನಿಗೆ ಹೋಗ್ಲಿಕ್ಕೆ ಆಗ್ತದ? ಅದು ನೆನಪಿಲ್ಲ ಅವನಿಗೆ. ಬಲೆ ಮಾರ್ರೆ ಕುಳ್ಳೆ ಇಜ್ಜೆ ಹೆಂಗೊಂದು ಅರ್ಜೆಂಟ್ ಉಂಟು. ಈ ರೀತಿಯ ಜನಗಳು ತುಂಬಾ ಸಿಗ್ತಾರೆ ಸರ್. ಅಯ್ಯೋ ಮತ್ತೊಂದು ನಿಮ್ಮ ಟ್ಯಾಲೆಂಟ್ ಬಹಳ ಮುಖ್ಯವಾಗಿ ಶಾಡೋ. ಅದ್ರಲ್ಲಿ ಸಹ ತುಂಬಾ ಫೇಮಸ್ ಅಲ್ಲ ಸರ್ ನೀವು? ಯಾರು ಮಾಡ್ತಾ ಇಲ್ಲ ಸರ್ ಈ ಭಾಗದಲ್ಲಿ. ನಾನೊಂದು 10-15-20 ಐಟಮ್ ಮಾಡ್ತೇನೆ. ಅದನ್ನ ಟೋಟಲ್ ಆಗಿ ಎಂಜಾಯ್ ಮಾಡ್ತಾರೆ ಒಳ್ಳೆ. ಮೊನ್ನೆ ನಾನು ಕಳಸದಲ್ಲಿ ನನ್ನ ಪ್ರೋಗ್ರಾಮ್ ಇತ್ತು 25ಕ್ಕೆ ಮಧ್ಯವರ್ಜನ ಶಿಬಿರ. ಅಲ್ಲಿ ಒಂದು 200 ಜನ ಇದ್ರು. ಒಳ್ಳೆ ಎಂಜಾಯ್ ಮಾಡಿದ್ರು. ಶಾಡೋ ಮಾಡಿದೆ, ಮುಖ ಮಾಡಿದೆ, ನಗು ಮಾಡಿದೆ, ನಡೆಯುವ ಸ್ಟೈಲ್ ಮಾಡಿದೆ. ಅಯ್ಯೋ ಮುಖಗಳು ಭಾರಿ ಈಗಿನ ಜನಗಳಿಗೆ ತುಂಬಾ ಬೇಗ ತಲುಪ್ತದೆ. ಯಾಕೆಂದ್ರೆ ಈಗ ನೋಡುವವರು ಜಾಸ್ತಿ ಟಿವಿಯನ್ನ. ಆ ಟಿವಿ ನೋಡಿ 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 ಬಡ್ದವರಿಗೆ ನನ್ನ ಮುಖ ನೋಡಿ ಆಗುವಾಗ ನಗು ಬರ್ತದೆ. ಯಾವ್ದೆಲ್ಲ ಮಾಡ್ತೀರಿ ಸರ್? ನಾನು ಆ ಟಿವಿ ನೋಡುದು ಹೇಗೆ, ಮೇಲೆ ಜೋಗು ಜಲಪಾತದ ನೀರ್ ಬೀಳುದು ಹೇಗೆ ನೋಡ್ತಾರೆ, ಜಾಯಿಂಟ್ ವೀಲ್ ತಿರುಗುವಾಗ ಹೇಗಿರ್ತಾರೆ, ಮರಣಬಾವಿ ಬೈಕ್ ತಿರುಗುವಾಗ ಹೇಗಿರ್ತಾರೆ, ಮಳೆ ಕೆಸರಲ್ಲಿ ನಡ್ಕೊಂಡು ಹೋಗುವಾಗ ಅವನ ಮುಖ ಹೇಗಿರ್ತದೆ ಸರ್, ಅದನ್ನ ನೋಡೋರ? ಅಪ್ಪ ಅದೆಲ್ಲ ನೋಡಿದ್ರೆ ನಗು ಖಂಡಿತ ಬರ್ತದೆ. ಸರ್, ಇವಾಗ ನಾವು ಫಸ್ಟಿಗೆ ಟಿವಿ ನೋಡಿದ್ವಿ. ಒಬ್ಬ ಆ ಟಿವಿ ನೋಡೋದು ಅವಸ್ಥೆ ಹೀಗೆ ಬಾಯ್ ಬಿಟ್ಟು ಆಯ್ಬೋಯೇನಾ? ಇದು ಟಿವಿ ಹೀಗಿರ್ತಾರೆ. ಓಕೆ. ಆ ಮಳೆಯಲ್ಲಿ ಕೆಸರಲ್ಲಿ ನಡ್ಕೊಂಡು ಹೋಗೋಣ ಯಾವ ಕೆಸರಿಯ ಚಿಕ್ಕ ಹೀಗಿರ್ತಾರೆ. ಮತ್ತೆ ಬಾಯಲ್ಲಿ ಬೀಡೆ ಇದ್ದವರು ಬಾರಿ ಸೋಕೊಂಡು ಬೋಡಿ ಕಡೆ ಮುಗ್ಲ ಇಂಚಿನ ಡ್ಯಾನ್ಸ್ ಡ್ಯಾನ್ಸ್ ಅಂತ ನಲಿಪುಣ ಒಂದೇ ಮಂಡೆ ಡಿಪುಣ ಪಾತ್ರನ ಬುದ್ಧಿ ಏರಿಯಾಗಳ ನಡಪುಣ ನಡಪುಣ ಚೂಡು ಆ ಜನ ಎಂಚಬರ ಮಲ್ಪುಂಡು ಗೊತ್ತಿನ ಪಾಪ ಅಣ್ಣಗ ಬಾರಿ ಸೋಗ್ಬಿಟ್ಟಿ ಸಾವು. ಆ ಜನ ಎಂಚಬರ ಪರ್ಪುಡಗಳ ಮಲ್ಪುಂಡು ಗೊತ್ತಿಲ್ಲ. ಇದು ಬಾಯಲ್ಲಿ ಬೀಡ ಅಲ್ಲ ಸರ್? ಬಾಯಲ್ಲಿ ಬೀಡ ಸರ್. ಬಾಯಲ್ಲಿ ಬೀಡ ಇದ್ದಾಗ ಅವ ಬಸ್ಸಲ್ಲಿ ಕೂತ್ಕೊಂಡು ಅಲ್ಲಿಗೆ ನಿದ್ದೆ ಮಾಡಿದ್ದಾನೆ. ಎಚ್ಚರಿಕೆ ಆದ ಕೂಡಲೇ ಹೋಗ್ತಿದ್ದಾನೆ. ಗ್ಲಾಸ್ ಹಾಕಿದ್ದು ಮರ್ತೇ ಹೋಗಿದೆ. ಏನ್ ಗ್ಲಾಸ್ ಬರ್ನತ್ತೇನ ಎಂಕೆ ಬರ್ನತ್ತೆ. ಈ ರೀತಿಯ ಜೋಕುಗಳೆಲ್ಲ ಆಗ್ತದೆ ಸರ್. ಜಲಪಾತ ನೋಡೋದು ಮಾಡಿ ಸರ್. ನಿಂತು ಮಾಡ್ಬೇಕು ಸರ್. ಅದು ನಿಂತಲ್ಲ? ಅಯ್ಯೋಬಾ, ಅದು ಮೇಲಿಂದ ನೀರು ಬಿಡೋದನ್ನ ನೋಡುವಾಗ ಭಯಂಕರ ಅದ್ಭುತ ಕಾಣಿಸ್ತದೆ. ಇದಾದ್ರೆ ಕೂತಲ್ಲಿಗೆ ಮಾಡಿ ತೋರಿಸುದು. ಮತ್ತೆ ನಾನು ಈ ಹಲ್ಲೆಲ್ಲ ಇಟ್ಟು ಮುಖಗಳೆಲ್ಲ ಮಾಡ್ತೇನೆ. ಅದ್ರಲ್ಲೂ ಸಹ ಭಾರಿ ನಗು ಬರ್ತದೆ. ಹಲ್ಲು ಜೊತೆಲೇ ಇದೆ. ನಾನು ತರುದು ಈಗ ಇಡುದು. ಆಯ್ತಾ ಬರ್ತೇಯ ಚೆಕ್ ಇಂಚಿನ ವರ್ಷ ಮಾರ ಚೆಕ್. ಇದು ಫುಲ್ ಎದುರು ಮಾತ್ರ 2 ಹಲ್ಲಿರೋರ್ದು ಸರ್. ಎದುರು ಅಲ್ಲಿದ್ದಾಗ ಮುಖ ಎಲ್ಲ ಚೇಂಜ್ ಆಗ್ತದೆ, ಭಾರಿ ಖುಷಿ ಆಗ್ತದೆ. ಇಂಚಿನ ವರ್ಷ ಮಾರ ಚೆಕ್. ಯಾವ ಆ ಕಂಪೌಂಡ್ ಬರ ಬೂರ್ತು ಮಾರ ಕಿತಾಬತ್ತಿ ಅವ ಸಾವು. ಅದೆಲ್ಲ ಭಾರಿ ಚಂದ ಅಲ್ವಾ? ಹೌದು. ಮತ್ತೆ ಅವ ಭಾರಿ ಬೇಜಾರಲ್ಲಿ ಕೂತಿರುದು. ವರ್ಷಗೂ ಒಳ್ಳೆ ಪಾರೆಲ್ಲ ಗೊತ್ತಿದ್ದಿ ಸಾವು. ಪಾಡಿ ಕಾವಂಡ ಪಾಡಿ ಎಲ್ಲ ಬರ ಗೊತ್ತಿದ್ದಿ. ಕೊಡೆ ಎಲ್ಲ ಇಜ್ಜಿ ಒಂಜಿ ಕೊಡೆ ಇತ್ತು ಆಯ್ತು ನಮಗೆ ಆಯ್ ಪತ ಹೊತ್ತಿ ಎನ್ನ ಕೊಡೆ ಬಾರಿ ಬಂಗೋಡಿ ಅಂತ ಪತ್ತೊಂತಿತ್ತೆ. ಆಯ್ತು ಹೋಳಿತ್ತೇನೆ ಮಾರ ಸಾವು ಬತ್ತಿದ್ದ ಕೊಡೆ ಕೊಡಿಯ ಕೊಡೆ ಬತ್ತೊಂದು ಹೋದೆ ಅಂಚಿಗೆ ಇಂಚಿ ಮತ್ತೊಂದೇ ಇದ್ದೇನೆ ಆಯ್ತು ತಮಗೆ. ಈ ರೀತಿ ಎಲ್ಲ ಅಲ್ಲಿಟ್ಟುಕೊಂಡು ಓಕೆ. ಇಂಥದ್ದೆಲ್ಲ ಜೋಕುಗಳು. ಮತ್ತೆ ನಗುದು, ಕೆಮ್ಮುದು, ಮಾತಾಡೋದು, ಹಾಡುದು.
ಅವರು ಸಹ ಆಡ್ತಾರೆ, ಕುಡ್ದವರು ಸಹ. ಹೇಗೆ ಸರ್? ಅವ್ರು ಆಡುವಾಗಂತೂ ಅಯ್ಯೋ ಕೇಳ್ಲಿಕ್ಕೆ ಆಗುದಿಲ್ಲ. ಈಗ ಹಲ್ಲಿಟ್ಟ ಅಲ್ಲಿಟ್ಟಲ್ಲ, ಸುಮ್ನೆ ಈಗ Okay. ಜಿಂಕೆ ಮರಿನ, ಪಿಲಿತ ಮರಿನ, ಎಲಿತ ಮರಿನ ಹಿಂಕೊಂದಿಲ್ಲ ಗೊತ್ತಾ ಸಾವು. ಕುಡ್ದವರಿಗೆ ಇಂಥದ್ದೆಲ್ಲ ಆಗ್ತದೆ. ಹೌದು. ಅದೇ ಡಾಕ್ಟರ್ ಅಲ್ಲಿಗೆ ಹೋಗಿ ಕುಡ್ದವ ಹೇಳಿದಂತೆ, ಡಾಕ್ಟ್ರೆ ನನಗೆ ಒಬ್ಬ ಇಬ್ಬರ ಕಾಣಿಸ್ತಾರೆ, ಏನ್ ಮಾಡ್ಬೇಕು? ಅದಕ್ಕೆ ಡಾಕ್ಟರ್ ಹೇಳೋದು, ಅಷ್ಟು ಸಣ್ಣ ವಿಷಯಕ್ಕೆ ನೀವು 4 ಜನ ಯಾಕೆ ಬಂದಿದ್ದೀರಾ? ಓ ಡಾಕ್ಟ್ರೆ, ಡಾಕ್ಟ್ರಿಗೆ ಮೊದ್ಲೇ ಆಗಿದೆ. ಪರಿಸ್ಥಿತಿ ಕಠಿಣ ಆಗಿದೆ. ಅದೇ ಪಿಕ್ಚರ್ ಟಾಕೀಸ್ ಅಲ್ಲಿ ಹುಡುಗನು ಹುಡುಗಿಯು ಹಾ ಅವ್ರಿಬ್ರು ಲವರ್ಸ್ ಪಿಕ್ಚರ್ ಹೋಗಿ ಹೊರಗೆ ಬಂದ ಕೂಡಲೇ ಇವ ಅವಳ ಹತ್ರ ಹೇಳುದು, ಟಾಕೀಸ್ ಒಳಗೆ ನಿಂಗೊಂದು ಕಿಸ್ ಕೊಡ್ಬೇಕು ಅಂತ ಭಾರಿ ಆಸೆ ಇತ್ತು, ನಿಂಗೆ ವೆಚ್ಚ ಆಗ್ತದೆ ಅಂತ ಹೇಳಿ ನಾನು ಕೊಡ್ಲಿಲ್ಲ ಹೇಳಿದ. ಅದಕ್ಕೆ ಅವಳು ಹೇಳುದು, ಹಾಗಾದ್ರೆ ಟಾಕೀಸ್ ಒಳಗೆ ಕೊಟ್ಟದ್ದು ನೀವಲ್ವಾ? ಯಾರು ಕೊಟ್ಟಾಗಿದೆ? ಇದೆಲ್ಲ ಹಾಸ್ಯಗಳು ಸರ್. ನನ್ನ ಪ್ರೀತಿಯ ಬಂಧುಗಳೇ, ಪ್ರೀತಿಯ ಜನಗಳೇ, ಪ್ರೀತಿಯ ಪ್ರೇಕ್ಷಕರೇ, ನಕ್ಕು ಸಂತೋಷದಿಂದ ಬಾಳಿ ಬದುಕುವ. ಅದುವೇ ಅಲ್ಲ ಸರ್, ತುಂಬಾ ನಾನಂತೂ ನಕ್ಕುನ ಕೆಮ್ಮೆ ಬಂದೋಯ್ತು. ಅದೇ ಒಬ್ಬ ಕಳ್ಳ ಎಂತ ಮಾಡಿದ, ಹೋಟ್ಲು ಕ್ಲೋಸ್ ಮಾಡಿ ಹೋದ. ಕಳ್ಳ ಎಂತ ಮಾಡಿದದ್ದು, ಮೇಲಿನ ಹೆಂಚು ತೆಗ್ದು ಹಾರಿದ್ದೆಲ್ಲಿಗೆ ದೋಸೆ ಹೆಂಚಿನ ಮೇಲೆ. ಅದು ಬಿಸಿ ಇತ್ತು, ಒಮ್ಮೆ ಹಾಕಿದ, ಮತ್ತೆ ಒಳಗೆ ಹಾಕಿದ್ರು. ಅಲ್ಲಿ ಹಾರಿದ ದೋಸೆ ಹೆಂಚಿನ ಮೇಲೆ ಹಾರಿದ. ಅದೇ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳುವಾಗ್ಲೂ ಹಾಗೆ, ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇದ್ದಾರಂತೆ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಆಗೊಬ್ಬ ಕುಡ್ದು, ಬೇರೆ ಬಂದ್ರೆ ಏನ್ ಮಾಡ್ತೀರಾ? ಕೆಳಗೆಯಿಂದ ಆಡಿಯನ್ಸ್ ಬೇರೆ ಬಂದ್ರೆ ಏನ್ ಮಾಡ್ತೀರಾ? ಕೆಳಗೆ ಕೂತವ ಕುಡ್ದವ ಕೇಳುದು. ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳುವಾಗ ಇವ ಹೇಳುದು ಕುಡ್ದವ, ಒನ್ಸ್ ಮೋರ್. ಎಷ್ಟು ಸಲ ಹೇಳ್ಬೇಕು ಮಾರೆ ಒಂದೇ ಹಾಡನ್ನ? ಹಾಡಿದ ಹಾಡನ್ನೇ ಆಡ್ಬೇಕಾ? ಆಡಿದ ಹಾಡನ್ನೇ ಆಡ್ಬೇಕು. ಯಾಕೆ ಅಂದ್ರೆ ನಿಂಗೆ ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ ಅಂತ ಹೇಳಿದ್ದೆ. ಅಲ್ಲಿದ್ದವನಿಗೆ ಇಲ್ಲಿದ್ದ ಪ್ರಾಕ್ಟೀಸ್ ಒಬ್ಬ ಇವನು ಭಾರಿ ಬುದ್ಧಿವಂತ, ಕುಡ್ದವ ಅಂತ ಹೇಳುದು ನಾವು. ಅವರೆಲ್ಲ ಟಾಪ್ ಇರ್ತಾರ ಅವ್ರು. ಹೌದಪ್ಪ, ಮಾತೆಲ್ಲ ಅವ್ರದ್ದು ಭಾರಿ ಅದ್ಭುತ ಅವರು. ಅದೇ ಸರ್. ಹಾಗೆ ಪ್ರಶಸ್ತಿಗಳೆಲ್ಲ ಸಾಕಷ್ಟು ಬಂದಿದೆ ತಮಗೆ ಅಲ್ವಾ? ಸನ್ಮಾನಗಳು, ಅವರಿಗೆಲ್ಲ ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರಾ? ಅಂದ್ರೆ ನಿಮ್ಮ ಕಲೆಗೆ ಕೊಟ್ಟಿರುವ ಒಂದು ದೊಡ್ಡ ಗೌರವ. ಅವರನ್ನೆಲ್ಲ ಮರೆಯದ ದಿನಗಳು, ಮರೀಲೇಬಾರ್ದು. ನಮ್ಮನ್ನ ಇಷ್ಟು ಚಂದದಲ್ಲಿ ಬೆಳೆಸಿದ ಜನಗಳಿದ್ದಾರಲ್ಲ, ಅವರಿಗೆಲ್ಲ ನನ್ನ ಪ್ರೀತಿಯ ವಂದನೆಗಳು ಸರ್. ಖಂಡಿತ ಅದ್ಭುತ. ಯಾಕೆಂದ್ರೆ ಎಲ್ಲಿ ಹೋದ್ರು ಸಹ ನನ್ನನ್ನ ಪ್ರಶಸ್ತಿಗಳೆಲ್ಲ ಕೊಟ್ಟು, ಒಂದ್ಸಲ ಕಾರ್ಕಳದಲ್ಲಿ ಹಾಗೆ ಆಗಿದೆ, ರಾಷ್ಟ್ರ ಪ್ರಶಸ್ತಿ ಬರೋದ ಪಟ್ಟಾಭಿರಾಮ ಅವ್ರದ್ದು ಮಿಮಿಕ್ರಿ ಹೇಳಿದ್ರು. ನಾನ್ ಕೇಳಿದೆ, ನಂಗೆ ರಾಷ್ಟ್ರ ಪ್ರಶಸ್ತಿ ಸಿಗ್ಲಿಲ್ಲ ಹೇಳಿದೆ. ಇಲ್ಲ ಸರ್, ಅದು ಜನ ಜಾಸ್ತಿ ಬರ್ಲಿ ಅಂತ ಹೇಳಿ ನಿಮ್ಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದು. ಅವರೇ ಕೊಟ್ಟಿದ್ದು, ಜನ ಬರೋದಿಲ್ಲ ಸರ್. ಈ ಕಲೆ ಜೊತೆಗೆ ಏನಾದ್ರು ಉದ್ಯೋಗಗಳನ್ನ ಬೇರೆ ಏನಾದ್ರು ಮಾಡ್ತಾ ಇದ್ರ ನೀವು ಅಂತ? ಇಲ್ಲ ಸರ್, ಮೊದ್ಲೆಲ್ಲ ಹೋಟ್ಲೆ ಇತ್ತು, ರಿಕ್ಷಾ ಇತ್ತು, ಬೇರೆ ಬೇರೆ ಇದ್ರಲ್ಲಿ ಕಷ್ಟಪಟ್ಟು ದುಡ್ದು ಮೇಲೆ ಬಂದವ ನಾನು. ನಾನೇನು ಭಾರಿ ದೊಡ್ಡ ವ್ಯಕ್ತಿ ಅಲ್ಲ, ಕಲೆಯಲ್ಲಿ ಶ್ರೀಮಂತ. ಕಲೆಯಲ್ಲಿ ಶ್ರೀಮಂತ, ಅದು ನಿಮ್ಮ ಮಾತಿಗೆ ನಾನು 100ಕ್ಕೆ 100 ಅಲ್ವಾ? ವಿಖ್ಯಾತ ಅವರು ಹೇಳಿದ ಮಾತು, ಕಲೆಯ ಬಗ್ಗೆ ಶ್ರೀಮಂತಿಗೆ ನಿಮ್ಮಲ್ಲಿ ಉಂಟು. ಅದು ಒಳ್ಳೆ ಮಾತದು. ಯಾಕೆಂದ್ರೆ ಜನಗಳು ಆ ರೀತಿ ನನ್ನ ಮೇಲ್ ಕೊಂಡೋಗಿ ಇಟ್ಟಿದ್ದಾರೆ. ಅದರ ಬಗ್ಗೆ ನಾನೇನು ಹೇಳುದಿಲ್ಲ. ಮತ್ತೆ ಬಾಕಿ ಮಟ್ಟಿಗೆಲ್ಲ ನಾವು ಕೇಳಿದ್ರೆ ಎಲ್ಲರಿಗೂ ನೋವು ಇದ್ದಾಗೆ ನನಗೂ ನೋವು ಉಂಟದೆ. ಎಲ್ಲರ ಬದುಕಿನಲ್ಲೂ ನೋವುಗಳು ಖಂಡಿತ ಉಂಟು ಸರ್. ಅಲ್ವಾ? ಹೌದು ಸರ್. ಈಗ ನೋಡಿ, ಇಷ್ಟು ನಗಿಸ್ತೀರಿ ಸರ್, ಆದ್ರೂ ನಿಮ್ಮ ಒಳಗೆ ನೋವಿಟ್ಕೊಂಡು ಮತ್ತೊಬ್ರು ನಗಿಸ್ತೀರಿ ಅಲ್ವಾ? ಮತ್ತೆ ನಾವು ಓದಲ್ಲೆಲ್ಲ ನಮ್ಮ ನೋವನ್ನೇ ಹೇಳಿಕೊಂಡು ಕೂತ್ರೆ ಹೇಗಾಗ? ಅದು ಆಗುದಿಲ್ಲ. ಇಲ್ಲಪ್ಪ, ನಾನು ಒಂದ್ಸಲ ಅದೇ ಉಡುಪಿಯಲ್ಲಿ ಕಾರ್ಯಕ್ರಮ ಕೊಟ್ಟು, ಕುಂದಾಪುರದಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದು ನೋಡ್ತೇನೆ, ನನ್ನ ಪರ್ಸ್ 2,500 ರೂಪಾಯಿದು ಪರ್ಸೆ ಕಾಣೆ. ಲಾಸ್ಟಿಗೆ ನನ್ನ ಹತ್ರ ಬರ್ಲಿಕ್ಕೆ ದುಡ್ಡಿಲ್ಲ ಮಂಗಳೂರಿಂದ ಸುಳ್ಯಕ್ಕೆ. ಮತ್ತೆ ಅಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ಟರು, 2,500 ಕೊಟ್ಟದನ್ನು ಹಿಡ್ಕೊಂಡು ನಾನು ಮನೆಗೆ ಬಂದೆ. ಅದು ಓದದ್ದೇ. ಆದ್ರೆ ನಾನು ಅಲ್ಲಿ ಸ್ಟೇಜ್ ಅಲ್ಲಿ ಹತ್ತಿ ನನ್ನ ದುಡ್ಡು ಕಾಣೆ ಆಗಿದೆ ಅಂತ ನಾನು ಹೇಳುದು ಸರಿಯೇ ತಪ್ಪು? ಅದೇ ಸರ್, ತಪ್ಪು. ಹಾಗಾಗಿ ನಾನು ಯಾವ್ದನ್ನು ಏನು ಹೇಳದೆ ಅಲ್ಲಿ ಕೊಟ್ಟ ಹಣದಲ್ಲಿ ಮನೆಗೆ ಬಂದೆ. ಈ ರೀತಿಯ ನೋವುಗಳು 1-2-3 ಸಲ ಆಗಿದೆ ಅಷ್ಟೇ, ಬೇರೇನಿಲ್ಲ. ಒಟ್ಟಾರೆಯಾಗಿ ನಿಮಗೆ ಈ ಒಂದು ದೊಡ್ಡ ಜರ್ನಿಯಲ್ಲಿ ಕಳೆದ 30-35 ವರ್ಷಗಳ ಜರ್ನಿ ಸರ್, ಕಲಾವಿದನಾಗಿ ಈ ಕಲಾವಿದನ ಬದುಕು ಅಂದ್ರೆ ಏನು ಅಂತ ನಿಮ್ ಪ್ರಕಾರ? ಕಲಾವಿದನಿಗೆ ಎಲ್ಲರಾಗೆ ಅವನು ಒಬ್ಬ ಮನುಷ್ಯ. ಆದ್ರೆ ನೋವುಗಳು ಅವನಲ್ಲಿ ಉಂಟು, ಇನ್ನೊಬ್ಬನಲ್ಲಿ ಉಂಟು. ಹೌದು. ಮತ್ತೆ ನಾವು ವೇದಿಕೆ ಹತ್ತಿದ ಮೇಲೆ ನಮ್ಮ ನೋವುಗಳು ಮುಖ್ಯ ಅಲ್ಲ, ಜನಗಳ ಪ್ರೀತಿ ಮುಖ್ಯ ಆಗಿರ್ತದೆ. ಜನಗಳನ್ನ ನಗಿಸುವ
ಮನಸ್ಸಿನಲ್ಲಿ ಇರ್ತೇವೆ ನಾವು. Okay. ಆ ಸಂದರ್ಭದಲ್ಲಿ ಬೇರೆ ಯಾವ್ದು ನಾವು ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ನೋಡಿ, ಯಕ್ಷಗಾನದಲ್ಲಿ ಹಾಸ್ಯ ಕಲಾವಿದರು ಪುಳಿಂಚ ರಾಮರೈ, ಮಿಜಾರ ಅಣ್ಣಪ್ಪ, ನಮ್ಮ ಸೀತಾರಾಮ್ ಕುಮಾರ್ ಕಟೀಲು, ದೊಡ್ಡ ದೊಡ್ಡ ಹಾಸ್ಯ ಕಲಾವಿದರಿದ್ದಾರೆ. ನವೀನ್ ಡಿ ಪಡೀಲ್, ಮತ್ತೆ ಸುಂದರೈ ಮಂದಾರ, ಅವರೆಲ್ಲ ಹಾಸ್ಯ ಕಲಾವಿದ್ರೆ. ಅವರೆಲ್ಲ ಅವರ ವ್ಯವಹಾರಗಳಲ್ಲಿ ಆಚೆ ಈಚೆ ಮೇಲೆ ಕೆಳಗೆ ಅಲ್ಲೋಲ ಕಲ್ಲೋಲ ಆದದ್ದೆಲ್ಲ ತುಂಬಾ ಉಂಟು. ಹಾಗಂತೇಳಿ ಆ ನೋವುಗಳನ್ನೇ ನಾವು ವೇದಿಕೆಯಲ್ಲಿ ಹೇಳ್ಬಾರ್ದು. ನಾವು ಜನಗಳನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ಲಿಕ್ಕೆ ಆಗ್ತದೆ ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಅವರನ್ನ ಸ್ವಾಗತ ಮಾಡ್ಬೇಕು. ನಮ್ಮ ಕಾರ್ಯಕ್ರಮವನ್ನ ನೋಡಿ ಖುಷಿ ಪಡಿ. ಮತ್ತೆ ಸುಳ್ಳೆ ನಿಮಗೆ ಎಷ್ಟು ಒಂದು ಅಂದ್ರೆ ಸುಳ್ಳೆದೊಬ್ಬ ಕಲಾವಿದ, ಈ ಸುಳ್ಳ್ಯದಲ್ಲಿರ್ತಕ್ಕಂಥವ್ರು ಇಡೀ ಇವತ್ತು ವರ್ಲ್ಡ್ ವೈಡ್ ಫೇಮಸ್. ನಿಮ್ಮದೇ ಆದ ಅಭಿಮಾನಿಗಳಿದ್ದಾರೆ. ಸುಳ್ಳು ನಿಮ್ಮನ್ನು ಎಷ್ಟು ಬೆಳೆಸಿದೆ, ಮತ್ತೆ ಸುಳ್ಳು ನಿಮಗೆ ಎಷ್ಟು ದೊಡ್ಡ ಅವಕಾಶ ಕೊಟ್ಟಿದೆ? ನಾನು ಇದು ಏನ್ ಗೊತ್ತಾ, ಈ ನಮ್ಮ ತಲಕಾವೇರಿ ಭಾಗಮಂಡಲದ ನೀರುಂಟಲ್ಲ, ಅದು ಹುಟ್ಟುದು ತಲಕಾವೇರಿ. ಅದು ಎಲ್ಲಿವರೆಗೆ ಹೋಗಿದೆ ಆ ಕಾವೇರಿ ನೀರು? ಅದು ಹೋಗ್ಲಿಕ್ಕೆ ಕಾರಣ ಎಂತದ್ದು? ನಾವು ದಾರಿ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಆ ದಾರಿಯ ಮೂಲಕ ಕಾವೇರಿ ನೀರು ಎಲ್ಲಿಗೋ ಹೋಗಿ ತಲುಪ್ತಾ ಉಂಟು. ಹಾಗೆ ಒಬ್ಬ ಮನುಷ್ಯನಿಗೂ ಹಾಗೆ ಒಬ್ಬ ಕಲಾವಿದನಿಗೂ ಜನಗಳು ದಾರಿ ಮಾಡಿ ಕೊಟ್ಟಾಗ ನಾನಾ ಊರು ನಾನಾ ದೇಶ ಎಲ್ಲ ಸುತ್ತಿ ಬರ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ಸುಳ್ಳು ನಿಮ್ಮನ್ನ ಹುಟ್ಟಿಸಿದೆ, ಬೆಳೆಸಿದೆ, ಎಲ್ಲ ಕಡೆ ಕಳಿಸಿಕೊಟ್ಟಿದೆ. ಖಂಡಿತ ವಿಖ್ಯಾತ, ಅದರ ಬಗ್ಗೆ ಏನು ಮಾತಾಡ್ಲಿಕ್ಕಿಲ್ಲ. ಮತ್ತೆ ಈಗ ನನ್ನ ನೋಡುವಾಗ ಇಲ್ಲಿ ಸುಳ್ಯದವರಿಗೆ ಕೆಲವರಿಗೆ ಆಗ್ತದೆ, ಈ ಹಳೆಯ ಕಾರ್ಯಕ್ರಮ ನೋಡಿರ್ತಾರೆ, ಹೊಸ್ತನ್ನು ನೋಡ್ಲಿಕ್ಕೆ ಇಷ್ಟಪಡುದಿಲ್ಲ. ಕೇಳ್ತಾರೆ ನನ್ನ ಹತ್ರ, ನಿಮ್ದೇನಾದ್ರು ವಸ್ತು ಉಂಟಾ ಅಂತ. ನಾ ಕೇಳಿದ್ದೆ, ನೀ ಹಳತ್ ನೋಡಿದ್ಯಾ ಕೇಳಿದೆ. ಹಳತ್ ನೋಡಿಲ್ಲಪ್ಪ, ಸುಮ್ಮನೆ ಹೀಗೆ ಕೇಳಿದ್ದು. ನೋಡ, ಅವಾಗ ಹಳತೆ ನೋಡಿಲ್ಲ, ವಸ್ತು ಕೇಳ್ತಾನ. ಎಲ್ಲಿಂದ ತರುದು ವಸ್ತು? ಜನಗಳನ್ನ ಮೆಚ್ಚಿಸ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಈಗ ನಾವು ಒಂದು ಎಷ್ಟೋ ವರ್ಷದಿಂದ ದೇವಿ ಮಾತ್ಮೆ ಆಟದಲ್ಲಿ ಮಹಿಷಾಸುರನನ್ನ ನೋಡ್ತಾನೇ ಇದ್ದೇವೆ. ಹೌದು, ಆ ಮಹಿಷಾಸುರನನ್ನು ನೋಡ್ಲಿಕ್ಕೆ ಮನಸ್ಸಾಗ್ತದೆ, ಖುಷಿ ಆಗ್ತದೆ. ಮಕ್ಕಳನ್ನು ದೊಡ್ಡವರನ್ನು ಎಲ್ಲ ಬಂದು ಎದುರು ಬಂದು ಕೂತ್ಕೊಂಡು ಆ ಮಹಿಷಾಸುರ ಬರುವ ಸ್ಟೈಲ್ ಅನ್ನೆಲ್ಲ ನೋಡ್ತಾರೆ. ಹೌದು, ಅದೊಂದು ಬಾರಿ ಖುಷಿಯ ವಿಷಯ. ನಾನು ಮಹಿಷಾಸುರನನ್ನು ನೋಡ್ತೇನೆ, ಅದಕ್ಕಿಂತಲೂ ಜಾಸ್ತಿ ಅದರ ಜೊತೆಯಲ್ಲಿ ಅದೊಂದು ಹಿಡ್ಕೊಂಡವರನ್ನು ನೋಡ್ತಾ ಇರ್ತೇನೆ. ಯಾಕೆಂದ್ರೆ ಅವರು ನಾನಾ ರೀತಿ ನಡೆಯುವ ಸ್ಟೈಲ್ ವ್ಯತ್ಯಾಸ ಇರ್ತದೆ. ಮಹಿಷಾಸುರ ಒಂದೇ ರೀತಿ ನಡೀತಾನೆ, ಈ ದೊಂದಿ ಹಿಡಿದವರ ಅವಸ್ಥೆ ನೋಡ್ಬೇಕು. ಎಂಚಿನ ಸಾವಿಯ ದೊಂದಿ ತೊಕ್ಕಂಡತೆ ನಾ ಬತ್ತಿ ಅವರಪ್ಪ ಸರಿ ಮಾಡ್ಕೊ, ಅವ್ರಗಳ ಅವಸ್ಥೆ ನೋಡ್ಬೇಕು. ಆ ದೊಂದಿ ಎಲ್ಲ ನಂದಿ ಹೋದಾಗ ಒದ್ದಾಡುದು, ಮತ್ತೆ ಆ ಮಹಿಷಾಸುರನ ಒಟ್ಟಿಗೆ ಬರುದು, ಅದೆಲ್ಲ ನೋಡ್ಲಿಕ್ಕೆಲ್ಲ ತುಂಬಾ ಚಂದ ಅಲ್ವಾ ಸರ್? ಅದೆಲ್ಲ ಎಷ್ಟೋ ವರ್ಷದಿಂದ ನಾವು ನೋಡ್ತಾ ಇದ್ದೇವೆ, ನೋಡಿ ಖುಷಿ ಪಡ್ಬೇಕು. ಅದೇ ಅಂದ್ರೆ ಹೊಸತನದ ವಿಚಾರದಲ್ಲಿ ಈ ಹಳೆ ವಿಚಾರಗಳು ಎಲ್ಲಿ ನುಂಗಿ ಹೋಗ್ತದೆ, ಅಳಿವಿನಂಚಿಗೆ ಹೋಗ್ತದೆ ಅಂತ ಹೇಳುವಂತದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕಾಗಿದೆ. ಹೌದೌದು, ಯಾಕೆಂದ್ರೆ ಯಾವಾಗ್ಲೂ ಅಪ್ಪ ಅಮ್ಮ ಹಳತ್ತಾದ್ರೂ ಸಹ ನಮ್ಮನ್ನ ಬೆಳೆಸಿದವರು, ಉಳಿಸಿದವರು, ನಮ್ಮನ್ನ ಬದುಕಲಿಕ್ಕೆ ಒಂದು ದಾರಿ ತೋರಿಸಿದವರು. ಅಪ್ಪ ಅಮ್ಮ ಅನ್ನೋದು ದೇವ್ರ ಸಮಾನ ಅಂತ ಹೇಳ್ತಾರಲ್ಲ, ದೇವರಿಗೆ ಕೈ ಮುಗಿಬೇಕು ಅಂತೇನಿಲ್ಲ. ಅಪ್ಪ ಅಮ್ಮನಿಗೆ ಚಂದದಲ್ಲಿ ಕೈ ಮುಗ್ದು ನಾವು ಹೊರಟರು ಧಾರಾಳ ಸಾಕಾಗ್ತದೆ. ಮತ್ತೆ ಅಪ್ಪ ಅಮ್ಮನನ್ನ ತುಂಬಾ ಪ್ರೀತಿಸ್ಬೇಕಪ್ಪ. ಹೌದು ಅಲ್ವಾ? ಅಯ್ಯೋ, ನಾನು ಬೇಗ ಕಳ್ಕೊಂಡಿದ್ದೇನೆ, ನೋವಾಗ್ತದೆ. ಆದ್ರೂ ಸಹ ನಮ್ಮನ್ನ ಎಷ್ಟು ಕಷ್ಟಪಟ್ಟವರು ಸಾಕಿದ್ದಾರೆ ಅನ್ನೋದನ್ನ ನೆನಪು ಮಾಡ್ಕೊಂಡಾದ್ರೂ ಅವರನ್ನ ಸಾಕ್ಲೇಬೇಕು. ಖಂಡಿತ. ಯಾಕೆಂದ್ರೆ ನಮಗೊಂದು ದಾರಿ ತೋರಿಸಿದ ಪುಣ್ಯಾತ್ಮರಲ್ಲ. ಮನೆಯ ಫೌಂಡೇಶನ್ ಎಷ್ಟು ಗಟ್ಟಿ ಇರ್ತದೋ ಅಷ್ಟು ಒಳ್ಳೇದು. ಹೌದು, ಫೌಂಡೇಶನ್ ಇಲ್ಲದಿದ್ರೆ ಮನೆಗೆ ಮನೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ಹಾಗೆ ಅಪ್ಪ ಅಮ್ಮ ಅಂತ ಹೇಳುದು ಭಾರಿ ಒಂದು. ನಾನು ಎಷ್ಟೋ ಜನಗಳ ಹತ್ರ ಇದ್ದೇನೆ, ನೀವು ದೇವಸ್ಥಾನಕ್ಕೆ ಹೋಗಿ ಡಬ್ಬಿಗೆ ಹಾಕದಿದ್ರು ತೊಂದರೆ ಇಲ್ಲ, ನಿಮ್ ಮಕ್ಳಿಗೆ ಏನಾದ್ರು ತಿಂಡಿ ಏನಾದ್ರು ಕೊಂಡೋಗಿ ಕೊಡಿ, ಅದೇ ದೊಡ್ಡ ದೇವ್ರು ನಮಗೆ. ಮಕ್ಕಳನ್ನು ಪ್ರೀತಿಯಿಂದ ಸಾಕಿ, ಮಕ್ಕಳಿಗೆ ಏನಾದ್ರು ತೆಗೆದು ಕೊಡಿ, ಮಕ್ಕಳನ್ನ ಆಟ ಆಡಿಸಿ, ಮಕ್ಕಳನ್ನು ಕುಣಿಸಿ, ಮಕ್ಕಳ ಹತ್ರ ಹಾಡು ಹೇಳಿ, ಮಕ್ಕಳ ಎದುರು ದೊಡ್ಡವರು ಡ್ಯಾನ್ಸ್ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಖುಷಿ. ಈಗ ನನ್ನ ಮೊಮ್ಮಗ ಇದ್ದಾನಲ್ಲ, ನನ್ನ ಡ್ಯಾನ್ಸ್ ನೋಡುವಾಗ, ನನ್ನ ಮಾತು ಕೇಳುವಾಗ, ನಾನು ಹಾಡುವಾಗ ಅವನಿಗೆ ಭಯಂಕರ ಖುಷಿ ಆಗ್ತದೆ. ಅಜ್ಜ 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 ಅಂತ ಹೇಳಿಕೊಂಡು ನನ್ನ ಜೊತೆಯಲ್ಲೇ ಇರ್ತಾನೆ. ನಿಮ್ಮ ಮೊಮ್ಮಗಂತೂ ತುಂಬಾ ಪುಣ್ಯ ಮಾಡಿರ್ಬೇಕು. ಯಾಕೆ ಹೇಳಿ, ನಿಮ್ಮನ್ನ ಪ್ರೀತಿಸಕ್ಕಂತ ಎಷ್ಟೋ ಮಕ್ಕಳಿದ್ದಾರೆ ಸ್ಕೂಲಿಗೆ ಹೋದಾಗ. ಸೊ ನಿಮ್ಮ ಮೊಮ್ಮಗ ಎಷ್ಟು ಪುಣ್ಯ ಮಾಡಿರ್ಲಿಕ್ಕೆ ಅಲ್ವಾ? ಇಲ್ಲಪ್ಪ, ನಾನು ಸಹ ಅಷ್ಟೇ, ಅವನಿಗೆ ಬೇಕಾದ ಹಾಗೆ ಇರುದು, ಮಗುವಾಗೇ ಇರುದು. ಮತ್ತೆ ನಾವು ಮಕ್ಕಳನ್ನ ಯಾವಾಗ್ಲೂ ಎಷ್ಟು ಆಗ್ತದೆ ಅಷ್ಟು ಪ್ರಯತ್ನ ಪಟ್ಟು ನಗಿಸ್ಲಿಕ್ಕೆ ಪ್ರಯತ್ನಿಸ್ಬೇಕು, ಮತ್ತೆ ಅದರೊಟ್ಟಿಗೆ ಆಟ ಆಡ್ಬೇಕು. ಕರೆಕ್ಟ್ ಸರ್. ನಮ್ಮ ಮನಸ್ಸು ಹಗುರ ಆಗ್ತದೆ, ಮಗುವಿನ ಮನಸ್ಸು ಸಹ ಖುಷಿ ಆಗ್ತದೆ. ಇದೆರಡು ಸಿಗದ ವಸ್ತುಗಳು ಸರ್ ಅಲ್ಲ, ಸಿಕ್ಕಿದಾಗ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸನ್ನು ಎಷ್ಟು ಮೃದು ಆಗ್ತದೋ ಮಕ್ಕಳ ಮನಸ್ಸು ಸಹ ಅಷ್ಟೇ ಖುಷಿ ಆಗ್ತದೆ. ಹೌದು, ಅವರ ನಗು, ಅವರ ಮಾತು, ಅವರ ಹಾಡು,
ಅದೇ ಸರ್ ಅದೇ ನನಗೆ ಒಬ್ಬ ಹುಡುಗ ನನ್ನ ತೊಡೆ ಮೇಲೆ ಕೂತಿರುವಾಗ ಒಂದು ಪೂಕಿ ಬಿಟ್ಟ. ಎಂತ ಮಾರೆ ನೀ ಇಷ್ಟು ಒಳ್ಳೆ ಹುಡುಗಾಗಿ ಪೂಕಿ ಎಲ್ಲ ಬಿಡ್ತೀಯಲ್ಲ? ಅಯ್ಯ ಅದು ನಾನು ಬಿಟ್ಟಿದ್ದಲ್ಲ, ಅದೇ ಬಂದಿದ್ದ. ಅಲ್ವಾ? ಹೌದಪ್ಪ, ಈ ಮಕ್ಳು ಮಾತೆಲ್ಲ ಅಷ್ಟು ಖುಷಿ ಇರ್ತದೆ ಕೇಳಲಿಕ್ಕೆ. ಹೌದು ಸರ್, ಹೌದು. ಅದೆಲ್ಲ ಸಿಗದ ವಸ್ತು. ಒಬ್ಬ ನಗುವಿನ ನಾಯಕ ನೀವು. ನಗಿಸ್ತೀರಿ, ನಿಮ್ ಜೊತೆ ನಗು ಇದೆ, ಮತ್ತೊಬ್ಬರ ನೋವೇ ಮರ್ತೋಗುತ್ತೆ. ಇವತ್ತು ನಾನ್ ತುಂಬಾ ನಕ್ಕೆ, ಈ ಕಾರ್ಯಕ್ರಮ ನೋಡಿ ಎಲ್ರು ಕೂಡ ನಕ್ಕಿರ್ತಾರೆ ಸರ್. ನಕ್ಕು ಸಂತೋಷ ಪಡ್ಲಿ ಸರ್. ದೇವ್ರು ಅವ್ರಿಗೆ ಎಷ್ಟು ಆಗ್ತದೆ ಅಷ್ಟು ನಗುವಂತ ದಿನಗಳು ಬರ್ಲಿ. ಓಕೆ, ಯಾವುದೇ ಕಾಯಿಲೆಗೆ ಸಿದ್ಧ ಔಷಧ ಅಂತ ಒಂದಿದೆ, ಅದು ನಗು ಮಾತ್ರ. ನಗುವೇ ಸಿದ್ಧ ಔಷಧ ಅಲ್ವಾ ಸರ್? ಮತ್ತೆ ನಾನು ಎಷ್ಟೋ ಕಡೆ ಹೇಳ್ತೇನೆ, 3 ಜನ ನಗುವವರನ್ನ ಇದ್ರೆ ಕರ್ಕೊಂಡ್ ಬನ್ನಿ ಅಂತ 3 ಜನವನ್ನ ಕಳ್ಸಿದ್ರಂತೆ. ಒಬ್ಬ ಹೋದಂತೆ, ನಗುವನು ಸಿಗ್ಲಿಲ್ಲ ಅಂತ ಬಂದಂತೆ. ಮತ್ತೊಬ್ಬ ಸಹ ನಗುವನು ಸಿಗ್ಲಿಲ್ಲ ಅಂತ ಬಂದಂತೆ. ಮತ್ತೊಬ್ಬ ಮಾತ್ರ ನಗುವನನ್ನ ಕರ್ಕೊಂಡ್ ಬಂದಂತೆ. ಅವರಿಬ್ಬರಿಗೂ ಸಿಗ್ಲಿಲ್ಲ, ನಿನಗೆ ಸಿಕ್ಕಿದ್ರು? ಏನಿಲ್ಲ, ನಾನು ಹೋಗ್ತಾ ನಕ್ಕದೆ, ಅವನು ನಕ್ಕದ, ಸೀದಾ ಕರ್ಕೊಂಡ್ ಬಂದ. ಅಲ್ವಾ? ನಾನ್ ನಕ್ರೆ ಅವ್ನು ನಗ್ತಾನೆ, ಮತ್ತೆ ಅಷ್ಟೇ ಅಲ್ವಾ ಸರ್? ವಿಖ್ಯಾತ ನಕ್ಕುವಾಗ ವಿಖ್ಯಾತಿನ ನಗು ನೋಡಿ ನಾವೆಲ್ಲರೂ ನಕ್ಕು ಸಂತೋಷ ಪಡ್ಬೇಕು. ನೋಡಿ ಅವರ ಗೆಲುವು ನೋಡಿ, ಅವರ ಮಾತು ನೋಡಿ. ವಿಖ್ಯಾತ ಅವರು ಎಷ್ಟು ಜನರನ್ನ, ಲಕ್ಷಾಂತರ ಜನ ಕಲಾವಿದರನ್ನ ಗುರುತಿಸಿ ಗೌರವಿಸಿ ಅವರ ವಿಶೇಷತೆಯ ಬಗ್ಗೆ ತಿಳಿಸಿ ಎಲ್ಲವನ್ನ ಹೇಳಿಕೊಡ್ತಾರೆ. ಅದು ಅದ್ಭುತ. ಅದು ವಿಖ್ಯಾತ ಅವರು ಅವರ ಮಾತಿನಲ್ಲಿ ಅವರ ಮಾತು ಮಾತ್ರ ಮುಖ್ಯ ಅಲ್ಲ, ಅವರ ನಗು ಸಹ ಅಷ್ಟೇ ಮುಖ್ಯ. ಅದು ಎರಡೂ ಗೆಲುವಿನ ದಾರಿಗಳು ಅಲ್ವಾ? ಒಂದು ಮಾತು, ಒಂದು ನಗು, ಅದೆರಡು ಗೆಲುವು ಸರ್. ಅದು ಸಿಗುದು ಅಲ್ದೇ ಸರ್. ಅದೇ ಒಬ್ಬನಿಗೆ ಗೆಲುವು ಸಿಗಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಇಲ್ಲ ಸರ್, ಇಲ್ಲ. ಈಗ ಎಲ್ಲಾ ಬಾಲಿಗೂ 4-6 ಹೊಡಿಲಿಕ್ಕೆ ಆಗುದಿಲ್ಲ, ಆದ್ರೂ ಪ್ರಯತ್ನ ಬೇಕು ಸರ್. ಹೌದು ಸರ್, ನಿಜ. 4-6 ಹೊಡೆಯುವ ಪ್ರಯತ್ನ ತುಂಬಾ ಬೇಕು. ನಿಮ್ ಜೊತೆ ಬೆರೆತ ಒಂದು 10 ನಿಮಿಷ ಕೂಡ ನಾವು ಜೀವನಕ್ಕೆ ಪಡೆದುಕೊಂಡಿರುವಂತ ಒಂದಷ್ಟು ಅನುಭವಗಳು ಸರ್ ನಿಮ್ಮಿಂದ ನಾನು. ಯಾಕಂದ್ರೆ ಇವತ್ತು ನೋಡಿ, ಅವತ್ತೊಮ್ಮೆ ಇಂಟರ್ವ್ಯೂ ಮಾಡಿದೆ, ಇವತ್ತು ಮತ್ತೊಮ್ಮೆ ಮಾಡಿದೆ. ಯಾಕಂದ್ರೆ ಒಂದು ಎನರ್ಜಿ ಬೂಸ್ಟರ್. ಅವತ್ತು ನಾನು ಇಂಟರ್ವ್ಯೂ ಮಾಡುವಾಗ 10,000 ಸಬ್ಸ್ಕ್ರೈಬರ್ ಇದ್ರು, ಇವತ್ತು 1 ಲಕ್ಷ ದಾಟಿದ್ದಾರೆ. ಆದ್ರೆ ನೀವು ಸಣ್ಣ ನಮ್ಮ ಚಾನೆಲ್ ಆರಂಭ ಆದಾಗ್ಲೂ ಸಪೋರ್ಟ್ ಕೊಟ್ಟಿದ್ದೀರಿ, ಇವತ್ತು ಏನೋ ಒಂದು ಬೆಳೆದಿರೋ ಸಂದರ್ಭದಲ್ಲೂ ಕೊಟ್ಟಿದ್ದೀರಿ. ಅದು ನಿಮ್ಮ ದೊಡ್ಡ ಗುಣ. ನನ್ನ ಪ್ರೀತಿಯ ಗೆಳೆಯ ವಿಖ್ಯಾತ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ವ್ಯಕ್ತಿ. ಯಾಕೆಂದ್ರೆ ಅವರ ಪ್ರೀತಿ ಅಷ್ಟರ ಮಟ್ಟಿಗೆ ಇರ್ತದೆ. ಇಲ್ಲದಿದ್ರೆ ನನ್ನನ್ನ ಇದು ಮೂಲೆಯಲ್ಲಿದ್ದ ಒಂದು ಯಾವ್ದೋ ಒಂದು ಕರ್ಕೊಂಡ್ ಬಂದು ಅದನ್ನ ಹೊರಗೆ ತಂದು ಎದುರು ತೋರಿಸಿ, ಎಲ್ಲರ ಎದುರು ನಿಲ್ಲಿಸಿ, ಮಾತಾಡಿಸಿ, ನಗಿಸಿ, ನಗುವಂತ ಒಂದು ದಾರಿಯನ್ನ ತೋರಿಸುವವರು ಸಹ ಇಂಥವ್ರೆ. ಇಲ್ಲದಿದ್ರೆ ನಾವು ಕಾಣುದಿಲ್ಲ ಸರ್. ನಾವು ಕಾಣ್ಬೇಕಾದ್ರೆ ನಿಮ್ಮಂತವ್ರು ಬೇಕು. ಯಾಕೆಂದ್ರೆ ಮಾಧ್ಯಮಗಳಿಲ್ಲದೆ ಈಗ ಯಾವುದೇ ನಡೀತಾ ಇಲ್ಲ. ಎಲ್ಲ ಮಾಧ್ಯಮಗಳಿಂದಲೇ ಕಲಾವಿದ ಕಾಣಿಸ್ತಾ ಇರೋದು. ಕಲಾವಿದ ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ಬರುವ. ನನ್ನ ಹತ್ರ ಮೊನ್ನೆ ಒಬ್ಬ ಕೇಳಿದ, ನೀವು ಟಿವಿಲಿ ಬರಲ್ವಾ ಕೇಳಿದ. ಇಲ್ಲ, ನಾನು ನೆಲದಲ್ಲಿ ಬರ್ತೀನಿ ಅಂತ ಹೇಳಿದ. ಟಿವಿಯಲ್ಲಿ ಬಂದವ್ರು ಮಾತ್ರ ಕಲಾವಿದರ, ನೆಲದಲ್ಲಿ ಬರೋರು ಕಲಾವಿದರಲ್ಲ ಅಲ್ವಾ? ಈಗಿನ ಜನಗಳನ್ನ ಮನಸ್ಥಿತಿಗಳು ಆ ರೀತಿ ಇದೆ ಅಂತ ತುಂಬಾ ಮುಂದುವರೆದು ಹೋಗಿದ್ದಾರೆ. ಯಾರು ಸಹ ಹಿಂದೆ ನೋಡ್ಲಿಕ್ಕೆ ರೆಡಿ ಇಲ್ಲ, ಮುಂದೆ ಹೋಗ್ತಾ ಇದ್ದಾರೆ, ಎಲ್ಲವನ್ನ ಮರ್ತಿದ್ದಾರೆ. ಅದೇ ಸರ್, ಅದೇ. ಇವತ್ತು ಈ ರೀತಿ ನನ್ನ ಕಾರ್ಯಕ್ರಮ ಮೊದಲ ಸಂಚಿಕೆ, ಒಬ್ಬ ದೊಡ್ಡ ವ್ಯಕ್ತಿಯನ್ನ ನಾನು ಕರೆದಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಹೆಸರು ಅಂತ ಗೊತ್ತಾ ಸರ್? ಕಾರ್ ಬಾತ್ ಅಂತ. ಕಾರ್ ಬಾತ್ ಅಂದ್ರೆ ಇದು ಕಾರಲ್ಲಿ ಮಾತು, ಕಾರ್ ಬಾತ್ ಅಂತ ಈ ಎಪಿಸೋಡ್ಗೆ ಹೆಸರಿಟ್ಟಿದ್ದೇನೆ. ಇದರ ಪ್ರಾರಂಭಕರ್ತರು ನೀವು. ನಿಮಗೆ ನನ್ನ ಜೊತೆ ಭಾಗವಹಿಸಿ ಎಷ್ಟು ಖುಷಿ ಆಯ್ತು. ಅದ್ಭುತ ಸರ್. ಅದು ನಿಜವಾಗ್ಲೂ ಎರಡು ಕೈಯು ಸೇರಿದರೆ ಚಪ್ಪಾಳೆ ಹೊಡಿಲಿಕ್ಕೆ ಆಗೋದು ಅಂತ ಹೇಳ್ತಾರೆ ನೋಡಿ. ಹಾಗೆ ಒಬ್ಬ ಕಲಾವಿದನು ಒಬ್ಬ ಮಾಧ್ಯಮದವನು ಒಟ್ಟಾಗುವಾಗ, ಆ ಚಪ್ಪಾಳೆ ಹೊಡೆದಾಗುವಾಗ ಇಡೀ ಜನಗಳಿಗೆ ಆ ಶಬ್ದ ಕೇಳಿಸ್ತಾ ಉಂಟು. ಶಬ್ದ ಕೇಳಿಸ್ಲಿ, ಶಬ್ದವನ್ನ ಕೇಳಿ ಅವರೆಲ್ಲ ಖುಷಿ ಪಡ್ಲಿ. ಅವರ ಖುಷಿಯೇ ನನ್ನ ಖುಷಿ. ದೇವರ ಆಶೀರ್ವಾದ ನಿಮಗಿರ್ಲಿ. ಸದಾಕಾಲ ನಗಿಸಿದ್ರಿ. ನಿಮ್ಮ ಜೀವನಕ್ಕೂ ಇನ್ನು ನಗು ಶಾಶ್ವತವಾಗಿರ್ಲಿ. ನಾನು ನಂಬತಕ್ಕಂಥ ದೇವರ ಜೊತೆ ಪ್ರಾರ್ಥನೆ ಮಾಡ್ತೇನೆ. ಸೊ ನೀವ್ ಯಾವತ್ತು ಖುಷಿಯಾಗಿರ್ಬೇಕು ಸರ್. ನನ್ನ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು. ನಿಮ್ಮ ಸಮಯ, ಆ ಸಮಯ ಮತ್ತೊಮ್ಮೆ ಬರುವುದಿಲ್ಲ. ಅಮೂಲ್ಯವಾದ ಸಮಯ ಎಲ್ಲರಿಗೂ ಅಷ್ಟೇ. ಅವರವರ ಸಮಯವನ್ನ ಇಂಥದ್ದಕ್ಕೆಲ್ಲ ಉಪಯೋಗ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಅಲ್ವಾ ಸರ್? ಮತ್ತೆ ಯಾವುದೇ ಸಂದರ್ಭಗಳಿದ್ದಾಗ ದಯವಿಟ್ಟು ಗ್ರಾಮೀಣ ಪ್ರದೇಶದ ಜನಗಳ ಖುಷಿ ಪಡ್ತಾರೆ ನನ್ನ ಕಾರ್ಯಕ್ರಮ ನೋಡಿ. ಅಂತ ಸಂದರ್ಭಗಳಿದ್ದಾಗ ದಯವಿಟ್ಟು ವಿಖ್ಯಾತ್ ಹೇಳಿ. ಖಂಡಿತ ಸರ್, ಖಂಡಿತ ಹೇಳ್ತೇನೆ. ನನ್ನ ಮನಸ್ಸಲ್ಲಿರೋದು ಅದೇ. ನನಗೆ ಸಿಟಿಯ ಮಧ್ಯಭಾಗದಲ್ಲಿ ಕಾರ್ಯಕ್ರಮ ಕೊಡಬೇಕು ಅನ್ನುವ ಆಸೆ ತುಂಬಾ ಬಿಟ್ಟಿದ್ದೇನೆ. ಯಾಕೆಂದ್ರೆ ಸಿಟಿಯ ಜನಗಳು ಯಾವಾಗ್ಲೂ ಬ್ಯುಸಿ ಅಲ್ಲದೆ, ಅವರ ಮೊಬೈಲ್ ಅಲ್ಲದೆ ಬೇರೆ ಕಡೆ ತಿರುಗಿ ನೋಡಬಹುದು. ಹಾಗಾಗಿ ಗ್ರಾಮೀಣ ಪ್ರದೇಶ ಜನಗಳಿಗೆ ಪ್ರೀತಿಯೂ ಜಾಸ್ತಿ, ಭಕ್ತಿಯೂ ಜಾಸ್ತಿ. ಅವರ ಮುಂದೆ ನಿಲ್ಲಿಸಿ ವಿಶೇಷ ಇದ್ದಾಗ ದಯವಿಟ್ಟು ಹೇಳಿ. ಖಂಡಿತ ಸರ್, ಖಂಡಿತ. ನೀವು ಬಂದು ಮಾತಾಡಿ ನಮ್ಮ ಕಾರ್ಯಕ್ರಮವನ್ನು ಅಂದಗೊಳಿಸಿದಕ್ಕೆ ಮತ್ತೆ ಎಲ್ಲರ ನಗಿಸಿದಕ್ಕೆ ಧನ್ಯವಾದಗಳು ಸರ್.
ಈ ನಗು ನಿಮಗೆ ಇರ್ಲಿ ಸರ್, ನಮಗೆ ನಗು ಕೊಟ್ಟದಕ್ಕೆ ದೇವರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಓಕೆ ಸರ್. ಓಕೆ ವೀಕ್ಷಕರೇ, ಇದು ಮೊದಲ ಸಂಚಿಕೆ ಕಾರ್ಬಾತ್ ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಕಲಾವಿದರು ಬರೋದಕ್ಕೆ ನಮ್ಮ ಸರ್ ಇನ್ನು ಮುಂದೆ ಸ್ಫೂರ್ತಿಯಾಗಿರ್ತಾರೆ. ಸೊ ಮತ್ತೊಂದು ಸಂಚಿಕೆ ಸಿಗ್ತೇನೆ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಬಾಯ್. ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಸರ್. ಬಾಯ್ ಬಾಯ್ ಬಾಯ್.